ನಮಸ್ಕಾರ ವೀಕ್ಷಕರೇ. ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಂದು ಸರ್ವಿಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಆದರ್ಶ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಜಿತಾ ಎಸ್ ನಾಯಕ್. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮ್ಯಾಮ್, ಮೊದಲಿಗೆ ಕೇಳುವಂತಹ ಪ್ರಶ್ನೆ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಅಂದ್ರೆ ಏನು? ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್. ಗರ್ಭಕೋಶದ ಬಾಯಿ ಅಂತ ಹೇಳುವಂಥದ್ದು ಪ್ರತಿಯೊಂದು ತಿಂಗಳು ಒಂದು ಮಹಿಳೆಯು ಋತುಸ್ರಾವ ಆಗ್ತಾರಲ್ಲ, ಮೆನ್ಸ್ಟ್ರೇಷನ್ ಅಂತ ನಾವೇನು ಹೇಳ್ತೇವೆ, ಮುಟ್ಟಂತ ಏನು ಹೇಳ್ತೇವೆ, ಮುಟ್ಟಿನ ರಕ್ತ ಹೊರಗೆ ಬರುವಂಥ ಜಾಗ ಇದೆ ಅಲ್ಲ, ಅದು ಗರ್ಭಕಂಠ ಅಂತ ನಾವು ಹೇಳ್ತೇವೆ. ಗರ್ಭಕೋಶ ಅಂತ ಇದೆ, ಗರ್ಭಕಂಠ ಅಂತ ಇದೆ. ಸೊ ಈ ಪಾರ್ಟಿನ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಗರ್ಭಕಂಠದಲ್ಲಿ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆಗ್ತದೆ. ಮತ್ತೆ ಅದರಲ್ಲಿ ಒಂದು ಹುಣ್ಣಿನ ಮೂಲಕ ಅದು ಶುರುವಾದ ಒಂದು ಕಾಯಿಲೆ, ಹುಣ್ಣಿನ ಮೂಲಕ ಶುರುವಾಗಿ ಅದು ಒಂದು ಪೂರ್ಣ ರೂಪದಲ್ಲಿ ಕ್ಯಾನ್ಸರ್ ಅಂತ ಮಾರ್ಪಡ್ತದೆ. ಸೊ ಈ ಪ್ರಕ್ರಿಯೆಯನ್ನು ನಾವು ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಮ್ಯಾಮ್, ಸರ್ವಿಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ನ ಅವೇರ್ನೆಸ್ ಮಂತ್ ಅನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದಾ? ಜನವರಿ ತಿಂಗಳನ್ನು ನಾವು ಪ್ರತಿ ವರ್ಷವೂ WHO ಏನು ಮಾಡ್ತಾ ಇದೆ, ಬಿಕಾಸ್ ಗರ್ಭಕಂಠದ ಕ್ಯಾನ್ಸರ್ ಇನ್ಸಿಡೆನ್ಸ್ ಏನಿದೆ ಪ್ರತಿ ವರ್ಷವೂ ಅದು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ವಿ ಆರ್ ಲೂಸಿಂಗ್ ಆಸ್ ಮಚ್ ಆಸ್ 10 ನಿಮಿಷದಲ್ಲಿ ಭಾರತ ದೇಶದಲ್ಲೇ, ಇಡೀ ವಿಶ್ವದಲ್ಲಿ ಬೇಡ, ನಮ್ಮ ಭಾರತ ದೇಶದಲ್ಲೇ ಪ್ರತಿ 10 ನಿಮಿಷಕ್ಕೆ ಒಂದು ಮಹಿಳೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಈ ಗರ್ಭಕಂಠದ ಕ್ಯಾನ್ಸರ್. ಸೊ ಇಷ್ಟು ಇದರದ್ದು ಏನಿದೆ ಇನ್ಸಿಡೆನ್ಸ್ ಇದೆ. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಬೇಕು, ಇದು ಪ್ರಿವೆಂಟ್ ಆಗಬೇಕು. ಇದು ಪ್ರಿವೆಂಟಬಲ್ ಕ್ಯಾನ್ಸರ್ ಅಲ್ಲಿ ಒಂದು, ಯಾಕಂತ ಹೇಳಿದ್ರೆ ಇದಕ್ಕೆ ವ್ಯಾಕ್ಸಿನೇಷನ್ ಇದೆ. ಸೊ ಇದಕ್ಕೆ ಅವೇರ್ನೆಸ್, ಡಯಾಗ್ನೋಸಿಸ್ ಮಾಡೋದು ಸುಲಭ. ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇದು ನಮಗೆ ಕಂಡು ಹಿಡಿದ್ರೆ ಕ್ಯಾನ್ಸರ್ ಹೋಗುವ ಮಟ್ಟಕ್ಕೆ ಹೋಗುವ ಒಂದು ಲೆವೆಲ್ ಏನಿದೆ ಅದನ್ನು ತಡಿಬಹುದು. ಮತ್ತೆ ಬೇರೆ ರೀತಿಯ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಹೇಳುವಾಗ ನಾವು ಜನವರಿ ತಿಂಗಳನ್ನ ಆಯ್ದುಕೊಂಡು ಅದರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ನೀವು ಜನವರಿ ತಿಂಗಳ ಅಂದ್ರೆ 2026 ಜನವರಿ ತಿಂಗಳ ಈ ಸರ್ವಿಕಲ್ ಕ್ಯಾನ್ಸರ್ನ ಥೀಮ್ ಅಥವಾ ಧ್ಯೇಯ ಏನಂತ ಹೇಳ್ಬೋದಾ? ಅದರ ಮಹತ್ವದ ಬಗ್ಗೆ ಹೇಳ್ತೀರಾ? ಓಕೆ, ಈ ವರ್ಷ 2026 ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವೊಂದು ಇದರ ಒಂದು ಥೀಮ್ ಅನ್ನ ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಯಾವ ಕಾಯಿಲೆಯು ಬರುವ ಮುಂಚೆ ಅದನ್ನ ನಾವು ತಡೆಗಟ್ಟುದು ಜಾಣತನ. ಯಾವತ್ತು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಗಾದೆನೇ ಇದೆ. ಸೊ ಅದು ಈ ಕ್ಯಾನ್ಸರ್ ಅಲ್ಲಿ ತುಂಬಾ ಉಪಯುಕ್ತ. ಬೇರೆ ಕ್ಯಾನ್ಸರ್ ಮಹಿಳೆಯರಲ್ಲಿ ಬರುವಂತ ಬೇರೆ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಓವರಿ ಇರ್ಬೋದು, ಬ್ರೆಸ್ಟ್ ಇರ್ಬೋದು, ಅದರಲ್ಲಿ ಪ್ರಿವೆನ್ಷನ್ ನಮಗೆ ಕಂಡು ಹಿಡಿಯುವ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ನಮಗೆ ಕಂಡು ಹಿಡಿದು ಅದನ್ನ ಪೂರ್ಣರೂಪ ಗುಣ ಮಾಡುವ ಸಾಧ್ಯತೆ ತೀರಾ ಕಡಿಮೆ. ಆದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಏನಿದೆ, ಅದು ನಮಗೆ ಸ್ಟೇಜ್ ಬೈ ಸ್ಟೇಜ್ ಒಂದು ಅವೇರ್ನೆಸ್ ಮಾಡುವ ಒಂದು ನಮ್ಮಲ್ಲಿ ವಿಧಾನಗಳಿವೆ. ಅದನ್ನ ಚಿಕ್ಕವರು ಇರುವಾಗಲೇ ಆ ಕ್ಯಾನ್ಸರ್ಗೆ ಮಾರ್ಪಡುವುದನ್ನು ತಡೆಗಟ್ಟಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ವ್ಯಾಕ್ಸಿನ್ ಅನ್ನ ನಾವು ಕಂಡು ಹಿಡಿದಿದ್ದೇವೆ. ಮತ್ತು ಪ್ಯಾಪ್ಸ್ಮಿಯರ್ ಅಂತ ಸುಲಭವಾದ, ಎಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೂಡ ಮಾಡುವಂತ ಒಂದು ಸಿಂಪಲ್ ಟೆಸ್ಟ್ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು, ಅದನ್ನ ಎಲ್ಲ ಕಡೆ ಗವರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ನಮ್ಮ WHO ಇರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲ್ ಅಲ್ಲೇ ಅದನ್ನ ಸಿಗುವ ಹಾಗೆ, ಸೊ ಆ ಸೌಲಭ್ಯವನ್ನು ಸಿಗುವ ಹಾಗೆ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಕ್ಯಾನ್ಸರ್ ನಾವು ಪೂರ್ಣವಾಗಿ ನಾವು ಅದನ್ನ ತಡೆಗಟ್ಟಬಹುದು ಅಂತ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಈ ವರ್ಷ ನಾವು ಪ್ರಿವೆನ್ಷನ್ ಕಡೆಗೆ ಗಮನ ಕೊಡ್ತಾ ಇದ್ದೇವೆ. ಮೇಡಮ್, ನೀವು ಹೇಳಿದ್ರಿ ಒಂದು 10 ನಿಮಿಷಕ್ಕೊಬ್ರು ಸರ್ವಿಕಲ್ ಕ್ಯಾನ್ಸರ್ ಇಂದ ಮಹಿಳೆ ಡೆತ್ ಆಗ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ ಅಂತ. ಈ ಭಾರತದಲ್ಲಿ ಸರ್ವಿಕಲ್ ಕ್ಯಾನ್ಸರ್ನ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅಂತ ಹೇಳ್ಬೋದಾ? ಗಮನಾರ್ಹ ವಿಷಯ ಏನಂತ ಹೇಳಿದ್ರೆ, ಪ್ರತಿ ಭಾರತೀಯ ಮಹಿಳೆಯನ್ನ ನಾವು ಹಿಡಿದುಕೊಂಡ್ರೆ ಈ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಸರ್ವೈಕಲ್ ಕ್ಯಾನ್ಸರ್ ಸೆಕೆಂಡ್ ಅಲ್ಲಿದೆ. ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಸೆಕೆಂಡ್ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇದೆ. ನಮ್ಮ ಭಾರತ ದೇಶವು ಒಂದು ಡೆವಲಪಿಂಗ್ ಕಂಟ್ರಿ. ನಾವು ಎಕನಾಮಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಬಟ್ ಒಂದು ಕುಟುಂಬವು, ಒಂದು ಸಮಾಜವು ಮುಂದುವರಿಬೇಕಂತ ಹೇಳಿದ್ರೆ ಒಂದು ಮಹಿಳೆಯ ಪಾತ್ರವು ತೀರಾ ಇಂಪಾರ್ಟೆಂಟ್. ನೀವು ಎಣಿಸಿ, ಒಂದು ಕುಟುಂಬದಲ್ಲಿ ಒಂದು ತಾಯಿ ಇದು ಗರ್ಭಕಂಠದ ಕ್ಯಾನ್ಸರ್
ಯಾಕೆ ಇಷ್ಟು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಇದು ಬರುವಂಥದ್ದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಒಂದು ತಾಯಿ ಅವರ ಮಕ್ಕಳು ಚಿಕ್ಕದಿರ್ತಾರೆ, ಒಂದು ಮಹಿಳೆಯು ಕೆಲಸಕ್ಕೆ ಹೋಗುವ ಏಜಲ್ಲಿ, ಅಂದರೆ ಅವರ ಪೂರ್ಣ ರೂಪದಲ್ಲಿ ಎಲ್ಲರೂ ಅವರ ಮೇಲೆ, ಆ ಕುಟುಂಬದವರು ಅವರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಆ ಸ್ಟೇಜಲ್ಲಿ, ಆ ಏಜಲ್ಲಿ ಬರುವಂಥ ಕ್ಯಾನ್ಸರ್ ಆದ್ರಿಂದ, ಸೊ ಒಂದು ಮಹಿಳೆಗೆ ಇದು ಕ್ಯಾನ್ಸರ್ ರೂಪಕ್ಕೆ ಹೋಗಿ ಆ ಮಹಿಳೆಯು ಡೆತ್ ಆದರೆ ಆ ಕುಟುಂಬದಿಂದ ಹಿಡಿದು ಒಂದು ಸಮಾಜಕ್ಕೆ ಅದು ಒಂದು ಎಕನಾಮಿಕಲಿ, ಸೋಶಿಯೋ ಎಕನಾಮಿಕಲಿ ಇಟ್ ಈಸ್ ಬ್ಯಾಡ್. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಭಾರತ ದೇಶದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು 2ನೇ ಇದರಲ್ಲಿ ಇದ್ರೂ ಕೂಡ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ. ಯಾಕಂದರೆ ಪ್ರತಿ ವರ್ಷ ICMR ಏನು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದೆ, ನಮ್ಮ WHO ಏನು ಕೊಡ್ತಾ ಇದೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಸರ್ವೈಕಲ್ ಕ್ಯಾನ್ಸರ್ ಮುಂಚೂಣಿಯಲ್ಲೇ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಆದಮೇಲೆ ಸರ್ವೈಕಲ್ ಕ್ಯಾನ್ಸರ್ ಬರ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಹೋರಾಡಿ ಅದನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಲು ನೋಡಬೇಕು ಅಂತ. ಮ್ಯಾಮ್, ಈಗ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಎರಡು ಒಂದೇನಾ ಅಥವಾ ಏನಾದರೂ ಅದರಲ್ಲಿ ಡಿಫ್ರೆನ್ಸ್ ಇದೆಯಾ ಅಂತ? ಓಕೆ, ಗರ್ಭಕೋಶ ಅಂತ ಹೇಳಿದರೆ ಯೂಟ್ರಸ್, ಕ್ಯಾನ್ಸರ್ ಆಫ್ ದ ಯೂಟ್ರಸ್ ಅಂತ ಹೇಳುವಂಥದ್ದೇ ಬೇರೆ. ಮತ್ತು ನಾವೀಗ ಇವತ್ತು ಮಾತಾಡ್ತಾ ಇರೋದು ವಿಷಯ ಗರ್ಭಕಂಠದ ಕ್ಯಾನ್ಸರ್, ಅದುವೇ ಬೇರೆ. ಯಾಕೆ ಬೇರೆ ಅಂತ ಹೇಳುವಾಗ, ನಮಗೆ ಏನಾಗುತ್ತೆ, ಮಹಿಳೆಯರು ನಮ್ಮ ಹತ್ರ ಬರುವಾಗ ನಾವು ಒಂದು ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳುವಾಗ ಅವರಿಗೆ ಅದರದ್ದು ಅವೇರ್ನೆಸ್ಸೇ ಇಲ್ಲ. ಗರ್ಭಕಂಠ ಅಂತ ಹೇಳಿದರೆ ಇದನ್ನು ತೆಗೆದ್ರೆ ನಾವು ಸಂಪೂರ್ಣವಾಗಿ ಗುಣ ಆಗ್ಬೋದು ಅಂತ ಅವರು ಒಂದು ಎಣಿಸ್ತಾರೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಸ್ಟೇಜ್ 1ನಲ್ಲಿ ಏನಿದೆ ಅದು ಗರ್ಭಕಂಠ ಅಂದರೆ ಗರ್ಭಕೋಶದ ಬಾಯಲ್ಲೇ ಕೂತ್ಕೊಂಡಿರ್ತದೆ. 2ನೇ ಸ್ಟೇಜ್ಗೆ ಅದು ಗರ್ಭಕೋಶದ ಒಳಗೆ ಹರಡಿ ಸುತ್ತಮುತ್ತ ಹರಡಿದ ನಂತರ ಈ ಕ್ಯಾನ್ಸರ್ ಏನಾಗುತ್ತೆ, ಸ್ಪ್ರೆಡ್ ಆಗಿಬಿಡ್ತದೆ. ಸೊ ಗರ್ಭಕೋಶದ ಕ್ಯಾನ್ಸರ್ ಬರುವ ಏಜೇ ಬೇರೆ, ಅಂದರೆ ಯೂಟ್ರೈನ್ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಆಫ್ ದ ಎಂಡೋಮೆಟ್ರಿಯಂ ಅಂದರೆ ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಬರ್ತದೆ. ಗರ್ಭಕಂಠದ ಕ್ಯಾನ್ಸರಲ್ಲಿ ಬೇರೆ ವಿಧಗಳು, ಇದೆರಡು ಬೇರೆ ವಿಧಗಳು. ಈ ಸರ್ವಿಕಲ್ ಕ್ಯಾನ್ಸರ್ ಅನ್ನುವಂಥದ್ದು ಹಾಗಾದ್ರೆ ಯಾವ ಏಜ್ ಗ್ರೂಪಿಗೆ ಬರುತ್ತೆ ಅಂತ? ಹೆಚ್ಚಾಗಿ ನಾನು ಮುಂಚೆ ಹೇಳಿದಾಗೆ ಇದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದರೆ ಒಂದು ಮಹಿಳೆಯು ತನ್ನ ಜೀವನದಲ್ಲಿ ಮುಂಚೂಣಿಯಲ್ಲಿ ಇರುವಂಥ ಏಜಲ್ಲಿ ಬರುತ್ತೆ. ಅಂದರೆ ಅವಳ ಕೆಲಸದಲ್ಲಿ ಇರ್ಬೋದು, ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಒಂದು ಇದರಲ್ಲಿ ಇರ್ಬೋದು, ಅವಳ ಸೋಷಿಯೋ ಎಕನಾಮಿಕ್ ಇದರಲ್ಲಿ ಅವರು ಒಂದು ಅಚೀವ್ಮೆಂಟ್ ಮಾಡುವ ಏಜಲ್ಲಿ. ಅಂದರೆ ಇಂಡಿಯಾದಲ್ಲಿ ನಾವೇನು ನೋಡ್ತಾ ಇದ್ದೇವೆ, 30 to 50 years, 50-60 yearsಗೆ ಇದು ಬರುತ್ತೆ. ಬೇರೆ ಕ್ಯಾನ್ಸರ್ಗೆ ಹೋಲಿಸಿದರೆ ಇದು ಯಂಗ್ ಏಜ್. ಈ ಯಂಗ್ ಏಜಲ್ಲಿ ಕ್ಯಾನ್ಸರ್ ಬಂದರೆ ಏನಾಗತ್ತಂತ ಹೇಳಿದರೆ, ಆ ಮಹಿಳೆಯು ಇದರಿಂದ, ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುವಾಗ ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಮನೆ ಕಡೆ ಗಮನ ಕೊಡ್ಲಿಕ್ಕಾಗೋದಿಲ್ಲ. ಸೊ ಇದು ರಿಲೇಟಿವ್ಲಿ ಕಮ್ಸ್ ಅಟ್ ಅ ಅರ್ಲಿಯರ್ ಏಜ್. ಬೇರೆ ಎಲ್ಲ ಕ್ಯಾನ್ಸರ್ಗಿಂತ, ಬ್ರೆಸ್ಟ್ ಕ್ಯಾನ್ಸರ್ ಬಿಟ್ಟು ಬರೀ ಗರ್ಭಕೋಶದ ಕ್ಯಾನ್ಸರಲ್ಲಿ ನಾವು ಮಾತಾಡುವಾಗ ಇದು ತೀರಾ ಚಿಕ್ಕ ಏಜಲ್ಲೇ ಬರುವಂಥ ಕ್ಯಾನ್ಸರ್. ಸೊ ಅದನ್ನು ನಾವು ತಡೆಗಟ್ಟಿದರೆ ಆ ಸಮಾಜಕ್ಕೆ, ಆ ಕುಟುಂಬಕ್ಕೆ ನಾವು ಒಂದು ಏನು ಹೆಲ್ಪ್ ಮಾಡಿದಾಗೆ ಆಗ್ತದೆ, ಮತ್ತೆ ಅದನ್ನು ಬರದಿದ್ದಾಗೆ ತಡೆಯುವುದೇ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಈಗ ಗರ್ಭಕಂಠದ ಕ್ಯಾನ್ಸರ್ನ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಅಂತ ಹೇಳ್ಬೋದಾ? ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರುವಾಗ ಹೆಚ್ಚಾಗಿ ನಾವೇನು ಹೇಳ್ತೇವೆ, ಬೇಗ ಮೆನಾರ್ಕೆ, ಅರ್ಲಿ ಮೆನಾರ್ಕೆ ಅಂತ ಹೇಳುವಂಥದ್ದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ಡಯಟ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಅದರಿಂದ ಹುಡುಗಿಯರು ಬೇಗ ಋತುಮತಿ ಆಗ್ತಾ ಇದ್ದಾರೆ. ಮುಂಚೆ ಒಂದು 10 years ಬ್ಯಾಕ್ ನಾವು ಏಜ್ ಆಫ್ ಮೆನಾರ್ಕೆ ಒಂದು 10-13 ವರ್ಷ ಅಂತ ಹಿಡಿಯುವಾಗ, ಕ್ರಮೇಣ ಈಗ 8 ವರ್ಷಕ್ಕೂ ಕೂಡ ನಮ್ಮ ಹತ್ರ OPDಯಲ್ಲಿ ಹುಡುಗಿಯರು ಮುಟ್ಟಾಗಿ ಬರ್ತಾ ಇದ್ದಾರೆ. ಬೇಗ ಮುಟ್ಟಾದರೆ ಏನಾಗುತ್ತೆ ಅಂತ ಹೇಳಿದರೆ, ಗರ್ಭಕಂಠದಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಒಂದು ಇನ್ಫೆಕ್ಷನ್ ಆಗದಿದ್ದಾಗೆ, ಒಂದು ಹುಣ್ಣು ಸೋಂಕು ಆಗದಿದ್ದಾಗೆ ತಡೆಯುವುದೊಂದು ಪದರ ಇರ್ತದೆ. ಆ ಪದರವು ಭೇದಿಸಲ್ಪಡ್ತದೆ. ಆ ಭೇದಿಸಲ್ಪಟ್ಟ ಪದರದಲ್ಲಿ ಇನ್ಫೆಕ್ಷನ್ ಆದಾಗ ಇಂಥ ಮಹಿಳೆಯರು ಒಂದು 20-30 years ಆಗುವಾಗಲೇ ಸರ್ವೈಕಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ, ಅರ್ಲಿ ಮೆನಾರ್ಕಿ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳಿದರೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇರ್ಬೋದು. ಈಗ ಅಯರ್ನ್ ಡೆಫಿಷಿಯನ್ಸಿ, ಎನಿಮಿಯಾ ಪೇಷಂಟಲ್ಲಿ ಏನಿರುತ್ತದೆ, ಅವರ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಯಾವಾಗ ಕಡಿಮೆ ಆಗ್ತದೆ ಆವಾಗ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟರ್ ಆಗಿಬಿಡ್ತದೆ. ಇನ್ನೊಂದು ಏನಂತ ಹೇಳಿದರೆ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂತ. ಒಂದು ಮಹಿಳೆಯು 2-3 ಗಂಡಸರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಾಗ ಏನಾಗುತ್ತೆ, ಅವರಿಗೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗ್ತದೆ. ಅಂಥವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕಾಮನ್. ಇನ್ನೊಂದು, ಈ ಇತ್ತೀಚಿನ ದಿನಗಳಿಂದ ನಾವೇನು TB, HIV, ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್
ಅಂದ್ರೆ ಒಂದು ಮಹಿಳೆಗೆ ಬೇರೆ ರೋಗಗಳಿರ್ಬೋದು, HIV ಇರ್ಬೋದು, TB ಇರ್ಬೋದು, ಎಲ್ಲಿ ಹೆಪಟೈಟಿಸ್ B ಇರ್ಬೋದು, ಅವರ ಬಾಡಿಯಲ್ಲಿ ಆ ವೈರಸ್ ಅನ್ನ ಫೈಟ್ ಮಾಡುವ ಶಕ್ತಿ ಯಾವಾಗ ಇರುವುದಿಲ್ಲ ಆವಾಗ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ತುಂಬಾ ಬೇರೆ ಕಾರಣಗಳು, ರಿಕರೆಂಟ್ ವಜೈನಲ್ ಇನ್ಫೆಕ್ಷನ್, ಪುನಃ 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 ಅವರಿಗೆ ಬಿಳಿಮುಟ್ಟು ಆಗ್ತಾ ಇರ್ತದೆ, ಅದನ್ನು ಅವರು ತಡೆಗಟ್ಟುವುದಿಲ್ಲ, ಆ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಅಂಥವರಿಗೆ ಮುಂದೆ ಮಾರ್ಪಟ್ಟು ಇನ್ಫೆಕ್ಷನ್ ಇಂದ ಹಿಡಿದು ಒಂದು ಅಲ್ಸರ್ ಆಗಿ ಮತ್ತೆ ಅದು ಕ್ಯಾನ್ಸರ್ ಆಗಿ ಮಾರ್ಪಡ್ತದೆ. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಬೇರೆ ನಾವು ನೋಡಿದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಸ್ಮೋಕಿಂಗ್, ಆಲ್ಕೋಹಾಲ್, ಎಲ್ಲವೂ ಏನು ಆ ಗರ್ಭಕಂಠದ ಪದರವನ್ನು ಯಾವುದೆಲ್ಲ ಭೇದಿಸಿ ಅವರ ಇಮ್ಯುನಿಟಿ ಪವರನ್ನು ಯಾವುದೆಲ್ಲ ಕಡಿಮೆ ಮಾಡ್ತದೆ ಅಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ನಾವು ನೋಡ್ತೇವೆ. ಹಾಗಾದ್ರೆ ಈ ಸರ್ವಿಕಲ್ ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು, ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತ? ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ನಾವು OPD ಯಲ್ಲಿ ಪ್ರತಿಯೊಂದು ದಿನ ನೋಡುವಂಥದ್ದು. ಒಂದು ಗೈನಾಕ್ OPD ಯಲ್ಲಿ ನಾನು ಕುತ್ಕೊಳ್ಳುವಾಗ ಪ್ರತಿದಿನ ಮಿನಿಮಮ್ ನಮಗೆ ಒಂದು 15 ಪೇಷಂಟ್ ಇದ್ರೆ ಅದರಲ್ಲಿ 3-4 ಜನ ಬರುವಂಥ ಕಾಮನ್ ಸಿಂಪ್ಟಮ್ ಬಿಳಿಮುಟ್ಟು. ಎಲ್ಲ ಬಿಳಿಮುಟ್ಟು ಕ್ಯಾನ್ಸರ್ ಅಲ್ಲ, ಆದರೆ ಆ ಬಿಳಿಮುಟ್ಟು ಅಂತ ಹೇಳುವಂಥದ್ದು ನಾವು ಟ್ರೀಟ್ಮೆಂಟ್ ಪಡೆದುಕೊಳ್ಳದೇ ಇದ್ದಾಗ ಕ್ಯಾನ್ಸರ್ ರೂಪಕ್ಕೆ ತಿರುಗ್ಬೋದು ಅಂತ ನಾವು ಹೇಳ್ತೇವೆ. ಸೊ ಫಸ್ಟ್ ಸಿಂಪ್ಟಮ್ ಏನಂತ ಹೇಳಿದ್ರೆ ಬಿಳಿಮುಟ್ಟು. ಆ ಬಿಳಿಮುಟ್ಟು ಹೇಗಿರ್ತದೆ, ಬಿಳಿ ಸೆರಗು ಅಂತ ಕೆಲವರು ಹೇಳ್ತಾರೆ, ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಫೌಲ್ ಸ್ಮೆಲ್ಲಿಂಗ್ ಇರ್ತದೆ, ತುಂಬಾ ವಾಸನೆಯುಕ್ತ ಇರ್ತದೆ, ಮತ್ತೆ ಅದರದ್ದು ಕಲರ್ ಚೇಂಜ್, ಒಂಥರ ರೇಸಿ, ನಾವೇನು ಹೇಳಿ ಸೀರೋ ಸ್ಯಾಂಗ್ವಿನಸ್ ಡಿಸ್ಚಾರ್ಜ್, ಬರೀ ಬಿಳಿಯೇ ಇರುವುದಿಲ್ಲ, ಹಳದಿ ಮಿಶ್ರಿತ, ಹಸಿರು ಮಿಶ್ರಿತ ಬಣ್ಣದಲ್ಲಿ ಇರ್ಬೋದು. ಕೆಲವು ಸಲ ಏನಾಗುತ್ತೆ, ಇದು ರಕ್ತದೊಟ್ಟಿಗೆ ಒಂದು ಅದು ಇನ್ಫೆಕ್ಷನ್ ಆಗಿ ಹುಣ್ಣಾಗಿ ಕ್ಯಾನ್ಸರಿಗೆ ತಿರುಗಿದಾಗ ಈ ಬಿಳಿಮುಟ್ಟಲ್ಲಿ ಬ್ಲಡ್ ಸಹ ಬರ್ಬೋದು. ಸೊ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ತೇವೆ. ಈಗ ಪ್ರತಿ ತಿಂಗಳು ಒಂದು ಮಹಿಳೆ, 30 ವರ್ಷದ ಮಹಿಳೆಯಲ್ಲಿ ಬರುವಂಥದ್ದು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಅವಳಿಗೆ ಪ್ರತಿ ತಿಂಗಳು ಈಗ 30 ದಿನಕ್ಕೆ ಮುಟ್ಟು ಬರ್ತಾ ಇದೆ ಅಂತ, 30-35 ದಿನಕ್ಕೆ ಮುಟ್ಟು ಬರ್ತಾ ಇದ್ರೆ ಇಂಥ ಮಹಿಳೆಯರಲ್ಲಿ ಏನಾಗುತ್ತೆ, ಇಂಟರ್ ಮೆನ್ಸ್ಟ್ರಲ್, ಅವಳ ಮೆನ್ಸಸ್ ಅಲ್ಲದ ಟೈಮಲ್ಲಿ ಮುಟ್ಟಲ್ಲಿ ಭೇದಗಳು, ಅಂದ್ರೆ ಕೆಂಪು ಮುಟ್ಟು ಬರ್ಬೋದು, ವಾಸನೆ ಯುಕ್ತ ಬಿಳಿ ಮುಟ್ಟು ಇರ್ಬೋದು, ಮುಟ್ಟಲ್ಲದ ಟೈಮಲ್ಲಿ ಒಂದು ಬರುತ್ತದೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹುಣ್ಣಾದ ಸ್ಟೇಜಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಪೋಸ್ಟ್ ಮೆನೋಪಾಸಲ್. ಈಗ 45 ವರ್ಷಕ್ಕೆ ಅವಳ ಮುಟ್ಟು ನಿಂತಿದ್ರೆ ಮೆನೋಪಾಸ್ ಆದ 1 ವರ್ಷದ ನಂತರ ಅವಳಿಗೆ ಪುನಃ ಬಿಳಿ ಸೆರಗು ಕಾಣ್ತದೆ, ವಾಸನೆಯುಕ್ತ ಬಿಳಿ ಸೆರಗು, ಕೆಂಪು ಮುಟ್ಟು ಕಾಣ್ತದೆ, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್. ಇನ್ನೊಂದು ರೂಪದಲ್ಲಿ ಇದು ಹೇಗೆ ಕಾಣ್ತದೆ, ಇದೆಲ್ಲ ಅರ್ಲಿ ಸೈನ್ಸ್, ಅದು ನಮ್ಗೆ ಒಂದು ಸೂಚನೆ ಕೊಡ್ತದೆ. ಇನ್ನು ಇದನ್ನ ನಾವು ಕಂಡು ಹಿಡಿಯದಿದ್ರೆ ಅಥವಾ ಟ್ರೀಟ್ ಮಾಡದಿದ್ರೆ ನೆಕ್ಸ್ಟ್ ಅದು ಪೂರ್ಣವಾಗಿ ಕ್ಯಾನ್ಸರ್ ರೂಪಕ್ಕೆ ಹರಡ್ತದಂತ ಮುನ್ಸೂಚನೆ ಕೊಡ್ತಾ ಇರ್ತದೆ. ಆದ್ರೆ ಏನಾಗುತ್ತೆ, ಕೆಲವು ಸಲ ಇದನ್ನೆಲ್ಲ ಏನ್ ಎಣಿಸ್ತಾರೆ, ಬಿಳಿಮುಟ್ಟು ಸಾಮಾನ್ಯ ಎಲ್ಲರೇ ಮಹಿಳೆಗೆ ಆಗ್ತದೆ ಅಂತ ಹೇಳಿ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಅದು ಗರ್ಭಕೋಶದ ಎದುರಿಗೆ ಮೂತ್ರಕೋಶ ಇದೆ, ಹಿಂದೆ ಮೋಷನ್ ಮಾಡುವ ಜಾಗ ಇದೆ, ಮತ್ತು ಸುತ್ತಮುತ್ತ ಕೆಲವು ಸೆಲ್ಸ್ ಎಲ್ಲ ಇದೆ. ಸೊ ಆವಾಗ ಏನಾಗುತ್ತೆ, ಸುತ್ತಮುತ್ತ ಹರಡಿದಾಗ ಮೂತ್ರದಲ್ಲಿ ಕೆಂಪು ಮಿಶ್ರಿತ ಮೂತ್ರ, ಹೆಮಚೂರಿಯಾ ಅಂತ ನಾವು ಹೇಳ್ತೇವೆ. ಡಾಕ್ಟರ್ ನಮ್ಗೆ ಕೆಂಪು ಮೂತ್ರ ಹೋಗ್ತಾ ಇದೆ ಅಂತ ಬರ್ತಾರೆ, ಮೂತ್ರ ಮಾಡ್ಲಿಕ್ಕಾಗುದಿಲ್ಲ, ಅಂದ್ರೆ ಅದು ಅಲ್ಸರ್ ಏನಿದೆ ಗರ್ಭಕಂಠದಿಂದ ಹೋಗಿ ಎದುರುಗಡೆ ಹರಡಿದ್ರೆ ಮೂತ್ರಕೋಶದ ಒಳಗೆ ಹರಡು ಬಿಡ್ತದೆ. ಆವಾಗ ಏನ್ ಹೇಳ್ತಾರೆ, ಮೂತ್ರ ಮಾಡುವಾಗ ನೋವು ಬರ್ತಾ ಇದೆ ಡಾಕ್ಟ್ರೆ, ಅಥವಾ ಮೂತ್ರ ಗಡಿ ಬರ್ತಾ ಇದೆ, ಮತ್ತೆ ನಮ್ಗೆ ಮೂತ್ರ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಇರ್ಬೋದು. ಮೋಷನ್ ಜಾಗಕ್ಕೆ ಹೋದ್ರೆ ಮೋಷನ್ ಮಾಡುವ ಸಂದರ್ಭದಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಮತ್ತೆ ಮೋಷನ್ ಕಂಪ್ಲೀಟ್ ಆಗಿ ನಮ್ಗೆ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪೇನ್ ಬರ್ತಾ ಇದೆ, ಏನೋ ಒಂದು ಅಡ್ಡ ಬಂದಾಗೆ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂತ ಬರ್ಬೋದು. ಅದರಿಂದ ಮೇಲೆ ಹೊಟ್ಟೆಗೆ, ಬೇರೆ ಲಂಗ್ಸಿಗೆ, ಅಥವಾ ಅದು ಬೆನ್ನು ಮೂಳೆಗೆ, ಅಲ್ಲಿಗೆಲ್ಲ ಬ್ಲಡ್ಡಿನ ಮೂಲಕ ಲಿಂಫಿನ ಮೂಲಕ ಹರಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ವೇಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಿಡ್ನಿ ಅಲ್ಲಿಂದ ಹೋಗಿ ಮೂತ್ರಕೋಶದಿಂದ ಹೋಗಿ ಮೆಲ್ಲ ಅದು ಮೇಲೆ ಏರಿದಾಗ ಏನಾಗುತ್ತೆ, ಅವರಿಗೆ ಯುರಿಮಿಕ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಯುರಿಮಿಕ್ ಸಿಂಪ್ಟಮ್ಸ್ ಅಂದ್ರೆ ವಾಂತಿ ಬರುವುದು, ಅವರಿಗೆ ಏನು ಫುಡ್ ನೋಡಿದ್ರೆ ಊಟ ಮಾಡುವ ಅಪೇಕ್ಷೆ ಇಲ್ಲ ಅಂಥದ್ದು ಸಿಂಪ್ಟಮ್ಸ್. ಜನರಲೈಸ್ಡ್ ವೀಕ್ನೆಸ್ ಅಂತ ಬರ್ತಾರೆ. ಹೆಚ್ಚಾಗಿ ಕೆಲವು ಸಲ ಇದು ಒಂಥರ ಸೈಲೆಂಟ್ ಕ್ಯಾನ್ಸರ್ ಅಂತನೂ ಕೆಲವು ಸಲ ನಮಗೆ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ, ಆಲ್ರೆಡಿ ದೇ ವುಡ್ ಹ್ಯಾವ್ ಲಾಸ್ಟ್ ದೇರ್ ವೇಟ್, ಅಪಟೈಟ್ ಇಲ್ಲ, ಏನು ಕೊಟ್ಟರು ಸಹ ವಾಂತಿ ಬಂದಾಗೆ ಆಗೋದು, ತೀವ್ರವಾದ ನಿತ್ರಾಣ, ಮತ್ತೆ ವೇಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಅಂತ ಬರುವಾಗ ಅದೆಲ್ಲ ಲಾಸ್ಟ್ ಸ್ಟೇಜಲ್ಲಿ ಬರುವಂಥ ಲಕ್ಷಣಗಳು. ಮ್ಯಾಮ್, ನೀವಾಗ ಹೇಳಿದ್ರಿ ಪ್ರೀ ಕ್ಯಾನ್ಸರಸ್ ಸ್ಟೇಜಲ್ಲಿ ಇದ್ರೆ ನಾವು ಅದನ್ನ ಕ್ಯೂರ್ ಮಾಡ್ಬೋದು ಅಂತ. ಸೊ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೌದು,
ಗರ್ಭಕಂಠದ ಕ್ಯಾನ್ಸರ್ ಒಂದು ರೀತಿಯಲ್ಲಿ ಒಂದು ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಒಂದು ಲೈಫ್ ಸ್ಟೇಜಲ್ಲಿ ಹೋಗುತ್ತೆ. ಪ್ರತಿಯೊಂದು ಗರ್ಭಕಂಠದಲ್ಲಿ ಆಗುವಂಥ ಚೇಂಜಸ್ಸಿಗೆ ಅನುಗುಣವಾಗಿ ಗರ್ಭಕಂಠದ ಕ್ಯಾನ್ಸರ್ ಇದು ಸ್ಟೇಜಸ್ ಅಂತ ಇರುತ್ತೆ. ಸೊ ಏನು ಬರುತ್ತೆ, ಫಸ್ಟ್ ನಾನು ಹೇಳಿದೆ ಬಿಳಿ ಮುಟ್ಟು ಅಂತ, ಇದು ಫಸ್ಟ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಆದ ತಕ್ಷಣ ಏನಾಗುತ್ತೆ, ಡಿಸ್ಪ್ಲೇಸಿಯಾ ಅಂತ ಆಗುತ್ತೆ. ಡಿಸ್ಪ್ಲೇಸಿಯಾ ಅಂತ ಹೇಳಿದರೆ ಅಲ್ಲಿರುವಂಥ ನಾರ್ಮಲ್ ಏನು ನಮ್ಮದು ಸೆಲ್ಸ್ ಇದೆ, ಸರ್ವೈಕಲ್ ಏರಿಯಾದಲ್ಲಿ ಯಾವುದು ಸೆಲ್ಸ್ ಇರಬೇಕು ಅದು ಸ್ವಲ್ಪ ಮಾರ್ಪಡ್ತದೆ. ಸ್ವಲ್ಪ ಮಾರ್ಪಟ್ಟಾಗ ಏನಾಗುತ್ತೆ, ಅಲ್ಲಿ ಒಂಥರ ಗಾಯ ಥರ ಆಗ್ತದೆ. ಗರ್ಭಕಂಠವನ್ನು ನಾವು ಡಾಕ್ಟರ್ನವ್ರ ಹತ್ರ ಅವ್ರ ಪೇಷಂಟ್ ಬಂದಾಗ ನಾವು ಒಂದು ಲೈಟ್ ಹಾಕಿ ಅದನ್ನು ನೋಡುವಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಂಪು ಮಿಶ್ರಿತ ಒಂದು ಇರೋಷನ್ ಅಂತ ನಾವು ಹೇಳ್ತೇವೆ, ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು. ಸೊ ಆ ಸ್ಟೇಜಲ್ಲಿ ಹೆಚ್ಚಾಗಿ ಪೇಷಂಟ್ ನಾನು ಹೇಳಿದಾಗೆ ಬಿಳಿ ಮುಟ್ಟು ಅಂತ ಬರ್ತಾರೆ. ಅದಾದಮೇಲೆ ಅದಕ್ಕೂ ಅವರು ಟ್ರೀಟ್ಮೆಂಟ್ ಮಾಡದೇ ಇದ್ರೆ ನೆಕ್ಸ್ಟ್ ಅಲ್ಲಿ ಇರೋಷನ್ ಅಂತ ಹೇಳುವಂಥದ್ದು ಮುಂದುವರೆದು ಒಂದು ಅಲ್ಸರ್ ಆಗುತ್ತೆ. ಅಲ್ಸರ್ ಆಗುವಾಗ ಅಲ್ಲಿ ಆಲ್ರೆಡಿ ಅದು ಕ್ಯಾನ್ಸರ್ ರೂಪಕ್ಕೆ ಮೆಲ್ಲ ಪ್ರೀ ಕ್ಯಾನ್ಸರ್ ಸ್ಟೇಜಿಗೆ ಹೋಗ್ತದೆ. ಸೊ ಅದಾದ ಮೇಲೆ CIN ಅಂತ ನಾವು ಹೇಳ್ತೇವೆ, ಇನ್ಸಿಟು ಕ್ಯಾನ್ಸರ್ ಇನ್ಸಿಟು, ಆವಾಗಲೂ ಕೂಡ ನಮಗೆ ಮುನ್ಸೂಚನೆ ಕೊಡುತ್ತೆ. ಆ ಟೈಮಲ್ಲಿ ಆ ಇನ್ಫೆಕ್ಟೆಡ್ ಏರಿಯಾವನ್ನು ನಾವು ತೆಗೆದ್ರೆ ಸರ್ವೈಕಲ್ ಕ್ಯಾನ್ಸರು ಸಂಪೂರ್ಣವಾಗಿ ಗುಣ ಆಗ್ತದೆ. ನೆಕ್ಸ್ಟ್ ಏನಾಗುತ್ತೆ, ಸ್ಟೇಜ್ 1 and 2ಗೆ ಹೋಗ್ಬಿಡ್ತದೆ. 1 and 2 ಅಲ್ಲೂ ಸಹ ಅದು ಗರ್ಭಕೋಶದ ಒಳಗೇನೆ ಇರ್ತದೆ. ಮತ್ತೆ ಆ ಕ್ಯಾನ್ಸರ್ ಅಂತ ಹೇಳುದು ಆಲ್ರೆಡಿ ಅದು ಡಿಸ್ಪ್ಲೇಸಿಯಾ ಆಗಿ ಮೆಟಾಪ್ಲೇಸಿಯಾ ಅಂತ ಹೇಳ್ತೇವೆ. ಮೆಟಾಪ್ಲೇಸಿಯಾ ಅಂದರೆ ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜ್. ಅದಾದಮೇಲೆ ನಾವು ನೆಗ್ಲೆಕ್ಟ್ ಮಾಡಿದರೆ ಆ ಸಂಬಂಧ ಯಾವ ಏರಿಯಾಕ್ಕೆ ಅದು ಹರಡಿದೆ ಅಂತ ಕಾಯಿಲೆ ಪ್ರೀ ಕ್ಯಾನ್ಸರಸ್ ಏರಿಯಾವನ್ನು ನಾವು ತೆಗೆದ್ರೆ ಆಗಲೂ ಕೂಡ ಪೂರ್ಣ ರೂಪದಲ್ಲಿ ಗುಣಮುಖ ಆಗ್ಬೋದು ಆ ಮಹಿಳೆ ಅಂತ ನಾನು ಹೇಳ್ತೇನೆ. ಅಂದರೆ ನಾವು ಪ್ಯಾಪ್ಸ್ಮಿಯರಿನ ಮೂಲಕ ಇರ್ಬೋದು, ಕಾಲ್ಪೋಸ್ಕೋಪಿ, ಒಂದು ಬಯಾಪ್ಸಿಯನ್ನು ತೆಗೆದು ಆ ಏರಿಯಾಕ್ಕೆ ಮಾತ್ರ ಅದು ಸೀಮಿತವಾಗಿದೆ ಅಂತ ಹೇಳಿದರೆ ಅದನ್ನು ತೆಗೆದ್ರೆ ಸಂಪೂರ್ಣವಾಗಿ ಒಂದು ಮಹಿಳೆಯು ಗುಣಮುಖ ಆಗ್ತಾರೆ. ಸೊ ಕ್ಯಾನ್ಸರ್ ಸರ್ವಿಕ್ಸ್ ಅಲ್ಲಿ ಪ್ರೀ ಕ್ಯಾನ್ಸರ್ ಸ್ಟೇಜ್ ತುಂಬ ಇಂಪಾರ್ಟೆಂಟ್. ಅದನ್ನು ಡಯಾಗ್ನೋಸಿಸ್ ಮಾಡೋದು ತುಂಬ ಸುಲಭ, ಆದರೆ ಒಂದು ತಜ್ಞ ವೈದ್ಯರಲ್ಲಿ ಅದನ್ನು ಅವರು ತೋರಿಸ್ಬೇಕು. ಈ ಸಿಂಟಮನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದರೆ ಪ್ರೀ ಕ್ಯಾನ್ಸರಿಂದ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗ್ತದೆ. ಕ್ಯಾನ್ಸರ್ ರೂಪಕ್ಕೆ ತಿರುಗಿದ ನಂತರ ಕೂಡ ಸರ್ವೈಕಲ್ ಕ್ಯಾನ್ಸರಲ್ಲಿ ಸ್ಟೇಜ್ 1ನಲ್ಲಿ ಯಾವಾಗ ಕ್ಯಾನ್ಸರು ಗರ್ಭಕಂಠದಲ್ಲೇ ಸೀಮಿತವಾಗಿದೆ ಆವಾಗ ಕೂಡ ನಾವು ಗರ್ಭಕೋಶವನ್ನು ತೆಗೆದು ಅಲ್ಲಿ ನಾವು ಕೀಮೋ ರೇಡಿಯೇಷನ್ ಅಪ್ ಟಿಲ್ ಸ್ಟೇಜ್ 1, 2 ತನಕ ಕೀಮೋ ರೇಡಿಯೇಷನ್ ಎಲ್ಲ ಕೊಟ್ಟು ಸಂಪೂರ್ಣವಾಗಿ ಗುಣಮುಖರಾದವರು ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಎಲ್ಲ ಕ್ಯಾನ್ಸರ್, ಗರ್ಭಕೋಶದ ಎಲ್ಲ ಕ್ಯಾನ್ಸರಲ್ಲಿ ನಾವು ಇಷ್ಟು ತನಕ ತುಂಬ ಒಂದು ಡೆವಲಪ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮ ಹೆಮ್ಮೆಯ ವಿಷಯ ಏನಂತ ಹೇಳಿದರೆ ಗರ್ಭಕಂಠದ ಕ್ಯಾನ್ಸರಲ್ಲಿ ನಾವು ಈವನ್ ಪ್ರಿವೆನ್ಷನ್ ಹಂತಕ್ಕೆ ಭಾರತ ದೇಶದಲ್ಲೇ ನಾವು ಒಂದು ವ್ಯಾಕ್ಸಿನನ್ನು ಸರ್ವವ್ಯಾಕ್ ಅಂತ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವ್ರು ಏನು ಮಾಡಿದ್ದಾರೆ, ಇಟ್ ಈಸ್ ಮೇಡ್ ಇನ್ ಇಂಡಿಯಾ ಒಂಥರ. ಸೊ ಇದು ಹೆಮ್ಮೆಯ ವಿಷಯ ನಮಗೆ. ಅಂಥ ಪ್ರಿವೆಂಟಿವ್ ಮೆಷರ್ಸ್ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ದರಿಂದ ಈ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲೇ ನಾವು ಬಂದರೂ ಕ್ಯಾನ್ಸರ್ ಬರುವ ಮುಂಚಿತವಾಗಿ ಪ್ರಿವೆನ್ಷನ್, ಬಂದ ನಂತರ ಸ್ಟೇಜ್ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಕಂಡು ಹಿಡಿದ್ರೆ ಆ ಮಹಿಳೆಗೆ ನಾವೊಂದು ಹೊಸ ಬಾಳನ್ನು ಕೊಡ್ಬೋದು ಅಂತ ನಾನು ಹೇಳ್ತೇನೆ. ಮ್ಯಾಮ್, ಈಗ ಸರ್ವಿಕಲ್ ಕ್ಯಾನ್ಸರ್ ಬರುವಂಥ ಮುನ್ಸೂಚನೆಗಳು ಏನಂತ ಹೇಳ್ಬೋದಾ? ಮುನ್ಸೂಚನೆ ಅಂತ ಹೇಳುವಂಥದ್ದು ಒಂದು ಮಹಿಳೆಯು ನಮ್ಮ OPDಗೆ, ನಮ್ಮ ಗೈನಕ್ OPDಗೆ ಬರುವಂಥ ಮಹಿಳೆಯರಲ್ಲಿ ವಾಸನೆಯುಕ್ತ ಬಿಳಿ ಮುಟ್ಟು, ಮತ್ತು ಒಂದು ಮುಟ್ಟಲ್ಲದ ಟೈಮಲ್ಲಿ ಮುಟ್ಟು ಬರೋದು, ಮತ್ತು ಇದು ಮುಟ್ಟು ನಿಂತ ನಂತರ ಒಂದು ಮಹಿಳೆಯು 45 ವರ್ಷದ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ನಾನು ಆಲ್ರೆಡಿ ಹೇಳಿದ್ದೇನೆ, ಮತ್ತು ಸಂಬಂಧ ಮಾಡಿದ ನಂತರ ಬರುವಂಥ ವಾಸನೆಯುಕ್ತ ಬಿಳಿ ಮುಟ್ಟು, ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್, ಮತ್ತು ಬ್ಲೀಡಿಂಗ್ ಬರ್ತದೆ ಯಾವಾಗ ಅವರು ಗಂಡನೊಟ್ಟಿಗೆ ಸಂಬಂಧ ಮಾಡ್ತಾರೆ ಆ ಟೈಮಲ್ಲಿ ಇಮಿಡಿಯೇಟ್ಲಿ ಅವರಿಗೆ ಒಂದು ವಾಸನೆಯುಕ್ತ ಬಿಳಿಮುಟ್ಟು ಅಥವಾ ಬ್ಲೀಡಿಂಗ್ ಬರುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ಲೋಕಲ್ಲಿ ಅಲ್ಲಿ ಅವರಿಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ, ಮತ್ತು ಟ್ರೀಟ್ಮೆಂಟ್ ಮಾಡಿದರೆ ಸಹ ಬಿಳಿಮುಟ್ಟು ನಿಲ್ತಾ ಇಲ್ಲ ಅಂತ ಹೇಳುವಾಗ ಅವರು ಪೇಷಂಟು ಎಚ್ಚೆತ್ತುಕೊಂಡು ಒಂದು ತಜ್ಞ ವೈದ್ಯರಲ್ಲಿ ಹೋಗಿ ಬರೀ ಬಿಳಿಮುಟ್ಟಿಗೆ ಈಗ ಓವರ್ ದ ಕೌಂಟರ್ ಒಂದು ಸಲ ನಾವು ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿ ಮದ್ದು ಕೊಟ್ಟರೆ ಈಗ ಪೇಷಂಟ್ನವರು ಏನು ಮಾಡ್ತಾರೆ,
ಅದೇ ಪ್ರಿಸ್ಕ್ರಿಪ್ಷನ್ ಅನ್ನು ಹಿಡ್ಕೊಂಡು ಪುನಃ ಪುನಃ ನಮ್ಮ ಓವರ್ ದ ಕೌಂಟರ್, ಇಂಡಿಯಾದಲ್ಲಿ ಏನಾಗುತ್ತೆ ಅದಕ್ಕೆ ಓವರ್ ದ ಕೌಂಟರ್ ಕೊಟ್ಟು ಬಿಡ್ತಾರೆ ಮೆಡಿಸಿನ್ ಅನ್ನ. ಅದನ್ನ ದಯವಿಟ್ಟು ಮಾಡಬೇಡಿ ಅಂತ. ಈ ಬಿಳಿಮುಟ್ಟನ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಆ ಬಿಳಿಮುಟ್ಟು ಬಂದಾಗ ತಜ್ಞ ವೈದ್ಯರಲ್ಲಿ ಹೋಗಿ ಅದನ್ನ ಅವರು ಪರೀಕ್ಷೆ ಮಾಡಿ ನೋಡಿ, ಇದು ಬಿಳಿಮುಟ್ಟು ಬರೇ ಇನ್ಫೆಕ್ಷನ್ನ, ಸೋಂಕು ಮಾತ್ರವಾ, ಅಥವಾ ಅದನ್ನ ಪ್ಯಾಪ್ಸ್ಮಿಯರ್ ಮಾಡಿ ನಾವು ಹೈಯರ್ ಡಯಾಗ್ನೋಸಿಸ್ಗೆ ಕಳಿಸಿದಾಗ ಅದರಲ್ಲಿ ಏನಾದರೂ CIN ಅಂದರೆ ಕ್ಯಾನ್ಸರ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅದನ್ನು ನಾವು ಬಯಾಪ್ಸಿ ತೆಗೆದು ಪರೀಕ್ಷೆಗೆ ಕಳಿಸಿ ಈ ಮುನ್ಸೂಚನೆಗಳನ್ನೆಲ್ಲ ನಾವು ಕಂಡು ಹಿಡಿದು ತಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದರೆ ಅಂಥ ಒಂದು ಮಹಿಳೆಯು ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರಿಗೆ ಹೋಗದಿದ್ದಾಗೆ ನಾವು ತಡಿಬೋದು. ಸೊ ನಾವೇನು ಹೇಳ್ತೇವೆ ಅಂತ, ಮುನ್ಸೂಚನೆಗಳನ್ನು ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ದೇಹವನ್ನು ನಾವು ಪ್ರತಿ ಸಲ ಏನು ಮಾಡಬೇಕು, ಡೈಲಿ ನಮ್ಮ ದೇಹವನ್ನು ನಾವು ಒಂದು ಚೆಕ್ ಮಾಡ್ಕೊಳ್ಬೇಕು. ಸೆಲ್ಫ್ ಎಕ್ಸಾಮಿನೇಷನ್ ಯಾವತ್ತೂ ಒಳ್ಳೆಯದು. ಅದು ಮತ್ತೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡುವಾಗ ಇಂಥ ಒಂದು ಚಿಕ್ಕ ಚಿಕ್ಕ ವಿಷಯಗಳು ನೆಗ್ಲೆಕ್ಟ್ ಮಾಡಬಾರ್ದು. ತಜ್ಞ ವೈದ್ಯರಿಗೆ ತೋರಿಸಿದ್ರೆ ಪ್ರಿವೆನ್ಷನ್ ಆಲ್ವೇಸ್ ಇಸ್ ಬೆಟರ್ ದನ್ ಕ್ಯೂರ್. ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಮ್ಯಾಮ್, ಈಗ HPV ಅಂದ್ರೆ ಏನು? ಈ HPV ಇನ್ಫೆಕ್ಷನ್ ಅನ್ನುವಂಥದ್ದು ಬಂದ್ರೆ ಕ್ಯಾನ್ಸರ್ ಅನ್ನುವಂಥ ಗ್ಯಾರಂಟಿನಾ? HPV ಅಂತ ಹೇಳುವಂಥದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಇದೇನು ಮಾಡ್ತದೆ ಅಂತ ಹೇಳಿದರೆ, ಇದು ಎಲ್ಲ ಮಹಿಳೆಯರಲ್ಲಿ HPV ಇನ್ಫೆಕ್ಷನ್ ಏನಿದೆ ಅದು ಅವರ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಸೊ ಇದು ಮಹಿಳೆಯರಲ್ಲಿ ಕಂಡುಬರುವಂಥ ಒಂದು ವೈರಸ್. ಇದು ಏನು ಮಾಡ್ತದೆ, ಇದಕ್ಕೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದರೆ, ಇನ್ಫೆಕ್ಷನ್ HPV ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಆಲ್ರೆಡಿ ನಾನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ದೇನೆ. ಅಂದರೆ ಒಂದು ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ಬೋದು, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅವ್ರು ಇರ್ಬೋದು, ಲೋ ನ್ಯೂಟ್ರಿಷನಲಿ ಲೋ ಇರ್ಬೋದು, ಅವರು ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗುವ ಹಂತದಲ್ಲಿ ಈ HPV ಇನ್ಫೆಕ್ಷನ್ ಏನಾಗುತ್ತೆ, ಅದು ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾನ್ಸರ್ ಸೆಲ್ಸು ಪ್ರೀ ಕ್ಯಾನ್ಸರ್ ಸ್ಟೇಜಿಗೆ, ನಾನು ಆಲ್ರೆಡಿ ಹೇಳಿದಾಗೆ ಡಿಸ್ಪ್ಲೇಸಿಯಾ ಅಂತ ನಾವು ಹೇಳ್ತೇವೆ, ಅಲ್ಲಿರುವಂಥ ನಾರ್ಮಲ್ ಸೆಲ್ಸ್ ಚೇಂಜ್ ಆಗಿ ಮಾರ್ಪಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ಮೂಲವಾದ ಸರ್ವೈಕಲ್ ಕ್ಯಾನ್ಸರಿಗೆ ಮೂಲವಾದ ಕಾರಣಕರ್ತರೇ ಇದು HPV ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಲ್ಲಿ ತುಂಬ ಪ್ರಭೇದಗಳಿವೆ, ಸ್ಟ್ರೈನ್ಸ್ ಇದೆ. ಆದರೆ ಗರ್ಭಕಂಠದ ಕ್ಯಾನ್ಸರನ್ನು ಮಾಡುವಂಥ ಕೆಲವು ಸ್ಟ್ರೈನ್ಸ್ ಇದ್ದರೂ ಕೂಡ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಗರ್ಭಕಂಠಕ್ಕೆ ಹೋಗಿ ಇದರ ಇನ್ಫೆಕ್ಷನ್ ಸೋಂಕು ಅಂತ ಸ್ಟಾರ್ಟಲ್ಲಿ ಸೋಂಕಾಗತ್ತೆ, HPV ಇನ್ಫೆಕ್ಷನ್ ಆಗತ್ತೆ. ಮತ್ತೆ ಅದು ಡಿಸ್ಪ್ಲೇಸಿಯಾ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಅಲ್ಲಿರುವ ನಾರ್ಮಲ್ ಸೆಲ್ಸ್ ಟರ್ನ್ ಆಗಿ ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜ್ಗೆ ಡಿಸ್ಪ್ಲೇಸಿಯಾ ಆಗಿ ಒಂದು ಹುಣ್ಣನ್ನು ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಹುಣ್ಣಾದ್ಮೇಲೆ ಅದು ಒಂದು ಅಲ್ಸರ್ ಆಗ್ತದೆ, ಅಲ್ಸರ್ ಆದಮೇಲೆ ಅದು ಕ್ಯಾನ್ಸರ್ ಸ್ಟೇಜಿಗೆ ಮಾರ್ಪಡ್ತದೆ. ಸೊ ಎಲ್ಲ ಹಂತದಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವೇನು ನೋಡ್ತೇವೆ, ಈ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಇರುವಂಥ ಮಹಿಳೆಯರಲ್ಲಿ ನಾವು ನೋಡಿದರೆ ಹೆಚ್ಚಾಗಿ ಅವರಿಗೆ HPV ಇನ್ಫೆಕ್ಷನ್ ಇರುತ್ತೆ. ಸೊ HPV ಇನ್ಫೆಕ್ಷನ್ ಆದವರಿಗೆಲ್ಲ ಕ್ಯಾನ್ಸರ್ ಬರುತ್ತಾ ಅಂತ ಹೇಳುವಂಥದ್ದು ಒಂದು ಮಾತು ಕೇಳಿದರೆ ನೀವು, ಇಲ್ಲ. ಆ ಇನ್ಫೆಕ್ಷನನ್ನು ನಾವು ಆಲ್ರೆಡಿ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ, ಸೊ ಅಂಥ ಮಹಿಳೆಯು ಕ್ಯಾನ್ಸರ್ ರೂಪಕ್ಕೆ ಹೋಗುವ ಇದನ್ನು ನಾವು ತಡಿಬೋದು. ಸೊ HPV ಇನ್ಫೆಕ್ಷನ್ ಬರುವಂಥದ್ದನ್ನು ನಾವು ಪ್ರಿವೆಂಟು ಮಾಡ್ಬೋದು. ಬಂದ ನಂತರ ಅದರ ಸೋಂಕನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಮ್ಯಾಮ್, ಈಗ HPVಯನ್ನು
ಕಂಡು ಹಿಡಿಯುವುದು ಹೇಗೆ? ನೀವು ಆವಾಗಲೇ ಹೇಳಿದ್ರಿ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ? HPV ಅಂತ ಹೇಳುವಂಥದ್ದು ಇನ್ಫೆಕ್ಷನ್ ಏನಾಗುತ್ತೆ ಈ ವೈರಸ್ ಇಂದ ಹೇಳುವಾಗ, ಒಂದು ಮಹಿಳೆಯು OPDಗೆ ಬಂದಾಗ ಅವರಿಗೆ ಇನ್ಫೆಕ್ಷನ್ ಅಂತ ನಮ್ಮ ಹತ್ರ ಬರ್ತಾರೆ. ಹೆಚ್ಚಾಗಿ ಗರ್ಭಕಂಠದ ಇನ್ಫೆಕ್ಷನ್ ಇದೆ ಮೇಡಮ್, ನಮಗೆ ಬಿಳಿ ಮುಟ್ಟು ಸಮಸ್ಯೆ ಇದೆ ಅಂತ ಬಂದಾಗ ಫಸ್ಟ್ ನಾವು ಅವರಿಗೆ ಎಲ್ಲ BP ಪಲ್ಸು ಅದು ನಾರ್ಮಲ್ ಪರೀಕ್ಷೆ ಮಾಡಿದ ನಂತರ ನೋಡುವಂಥದ್ದು ಒಂದು ಸಿಂಪಲ್ ಟೆಸ್ಟ್ ಅಂತ ಹೇಳುವಂಥದ್ದು ಪ್ಯಾಪ್ಸ್ಮಿಯರ್ ಟೆಸ್ಟ್. ಸೊ ಅದು ಬೇಸಿಕ್ ಒಂದು ಎಲ್ಲ ಗೈನಕಾಲಜಿಸ್ಟ್ ಅವರ OPDಯಲ್ಲಿ ಇರುವಂಥದ್ದು. ಈಗ ನಾವೇನು ಮಾಡಿದ್ದೇವೆ, ಈವನ್ ಪ್ರೈಮರಿ ಹೆಲ್ತ್ ಸೆಂಟರ್ ಹಾಗೂ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಲೆವೆಲಲ್ಲೂ ಕೂಡ ಭಾರತ ದೇಶದಲ್ಲಿ ಇದು ಅವೈಲೇಬಲ್ ಮಾಡುವಂಥ ಒಂದು ಮುಂದಾಲೋಚನೆ ಮಾಡ್ಕೊಂಡಿದ್ದೇವೆ. ಅಂದರೆ ಟ್ರೈನಿಂಗ್ ಎಲ್ಲ ರೀತಿಯಲ್ಲಿ ನಮ್ಮ ANM ಸ್ಟಾಫ್ ಇರ್ಬೋದು ಅವರಿಗೆಲ್ಲರಿಗೂ ಮಾಡುವಂಥ, ಯಾಕಂದರೆ ಇದು ಒಂದು ಸಿಂಪಲ್ ಟೆಸ್ಟ್, ಏನೂ ಅಗತ್ಯ ಇಲ್ಲ. ನಮ್ಮ OPDಯಲ್ಲಿ ಕೂತು ಒಂದು ಚಿಕ್ಕ ಲೈಟ್ ಸೋರ್ಸ್, ಲೈಟ್ ಗರ್ಭಕೋಶದ ಬಾಯಿ ಕಾಣುವ ಹಾಗೆ ಒಂದು ಲೈಟ್ ಸೋರ್ಸ್ ಸಾಕು. ಅದು ತೆಗೆಯುವಂಥದ್ದು ಒಂದು ಸ್ಪ್ಯಾಚುಲಾ ಅಂತ ನಾವು ಹೇಳ್ತೇವೆ, ಅಥವಾ ನಾವು ಥ್ರೋಟ್ ಸ್ವ್ಯಾಬ್ ಮಾಡುವಂಥದ್ದು ಒಂದು ಸ್ವ್ಯಾಬ್ ಇರ್ಬೋದು. ಎಲ್ಲ ಈವನ್ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಅದು ಅವೈಲೇಬಲ್ ಇದೆ. ಸೊ ನಾವೇನು ಮಾಡ್ತೇವೆ, ಮಹಿಳೆಯನ್ನು ಒಂದು ಪೊಸಿಷನ್ಗೆ ಹಾಕಿ ಗರ್ಭಕಂಠವು ನಮ್ಮ ಕಣ್ಣಿಗೆ ಕಾಣುವ ಹಾಗೆ ಒಂದು ಸ್ಪೆಕ್ಯುಲಮಲ್ಲಿ ಅದು ಮಾಡಿ ಅದನ್ನು ನೋಡಿ ಅಂಡರ್ ವಿಜುವಲ್ ಇನ್ಸ್ಪೆಕ್ಷನ್ ಮಾಡ್ತೇವೆ, ಗರ್ಭಕಂಠ ಹೇಗಿದೆ ಅಂತ ಹೇಳಿ. ಅಲ್ಲಿಂದ ನಾವು ಪ್ಯಾಪ್ಸ್ಮಿಯರ್ ಅನ್ನು ಮಾಡ್ತೇವೆ. ಆ ಗರ್ಭಕಂಠಕ್ಕೆ ಒಂದು 360 ಡಿಗ್ರಿ ಅದನ್ನು ಸ್ಪ್ಯಾಚುಲಾದಲ್ಲಿ ಇದು ಮಾಡಿ ಅಲ್ಲಿ ಸಿಗುವಂಥ ಶೇಖರಣೆ ಆದಂಥ ಸೆಲ್ಸನ್ನು ಸ್ಲೈಡ್ ಮೇಲೆ ಹಾಕಿ, ಸೊ ಅದಕ್ಕೊಂದು ನಾವು ಇದು ಆ ಸ್ಲೈಡ್ ಫಿಕ್ಸ್ ಮಾಡುವಂಥದ್ದು ಒಂದಿದೆ, ಅದನ್ನು ತೆಗೆದು ನಾವು ಲ್ಯಾಬೊರೇಟರಿಗೆ ಕಳಿಸ್ತೇವೆ. ಸೊ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು ಒಂದು ಬೇಸಿಕ್ ಆ್ಯಂಡ್ ಇಟ್ ಇಸ್ ಪೇನ್ಲೆಸ್ ಟೆಸ್ಟ್. ಸೊ ನಾನೆಲ್ಲ ಮಹಿಳೆಯರಿಗೆ ಏನು ವಿನಂತಿ ಮಾಡ್ತೇನೆ ಅಂತ ಹೇಳಿದರೆ, ಪ್ಯಾಪ್ಸ್ಮಿಯರನ್ನು ದಯವಿಟ್ಟು ಮಾಡಿಸಿ. ಇದರಿಂದ ಏನು ಹೆದರಿಕೆ ಪಡುವಂಥದ್ದು ಏನಿಲ್ಲ, ಅದು ನೋವಿಲ್ಲ. ಸೊ ಹೆರಿಗೆ ಆಲ್ರೆಡಿ ಆದ ಮಹಿಳೆಗೆ ಇದು ಏನೇನೂ ಅಲ್ಲ. ಮತ್ತು ಇಟ್ ಈಸ್ ಅ ಸಿಂಪಲ್ ಟೆಸ್ಟ್, ಅಂದರೆ ಅದನ್ನು ಮಾಡಿಸಿದ್ರೆ ಎಲ್ಲಿಯಾದರೂ ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಇದ್ದರೆ ಅಂಥ ಮಹಿಳೆಗೆ ನಾವು ಒಂದು ಸೂಚನೆ ಕೊಟ್ಟು ಅವರಿಗೆ ಆದಷ್ಟು ಕ್ಯಾನ್ಸರಿಗೆ ತಿರುಗದಿದ್ದಾಗೆ ನೋಡುವಂಥ ಪ್ರಥಮ ಹಂತದಲ್ಲಿ ಮಾಡುವಂಥದ್ದು ಪ್ರೈಮರಿ ಪ್ರಿವೆನ್ಷನ್ ಕ್ಯಾನ್ಸರನ್ನು ಪೂರ್ತಿಯಾಗಿ ತಡೆಗಂಟು. ಸೆಕೆಂಡರಿ ಪ್ರಿವೆನ್ಷನ್ ಇದರಲ್ಲಿ ಇದೊಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲದಿದ್ರೂ ಕೂಡ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಎಲ್ಲ ಮಹಿಳೆಯರಲ್ಲಿ ಮಾಡಿಕೊಂಡು ಇದನ್ನು ಒಂದು ನಾವು ಮುಂದೆ ಅದರ ಟೆಸ್ಟಲ್ಲಿ ಏನಾದರೂ ತೊಂದರೆ ಬಂದಿದೆ ಅಂತ ಬಂದಾಗ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡ್ಕೊಳ್ಬೋದು. ಅಂದರೆ ಸರ್ವೈಕಲ್ ಬಯೋಪ್ಸಿ ಇರ್ಬೋದು, ಕಾಲ್ಪೋಸ್ಕೋಪಿ ಗೈಡೆಡ್ ಬಯೋಪ್ಸಿ, ಅದೆಲ್ಲ ಹೈಯರ್ ಟೆಸ್ಟ್. ಅದರಲ್ಲಿ ಕೂಡ ನಾವೇನು ಹೇಳ್ತೇವೆ, ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಕಂಡು ಹಿಡಿದ್ರೆ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗದಿದ್ದಾಗೆ ನೋಡಲಿಕ್ಕೆ ಆಗತ್ತೆ ಅಂತ. ಸೊ ನಾವು ಈ ಪ್ಯಾಪ್ಸ್ಮಿಯರನ್ನು ತುಂಬ ನಾವು ಇತ್ತೀಚಿನ ದಿನಗಳಲ್ಲಿ ನೀವು ಹೆಲ್ತ್ ಪ್ಯಾಕೇಜ್ ಮಹಿಳೆಯರಿಗೆ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಇರ್ಬೋದು, ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಈಗ ಹೆಲ್ತ್ ಚೆಕಪ್ ಅದರದ್ದು ಅವೇರ್ನೆಸ್ ಎಲ್ಲ ಮಹಿಳೆಯರಲ್ಲಿ ಆಗಬೇಕು. ಪ್ರತಿ ವರ್ಷವೂ ಒಂದು ಮಹಿಳೆ ಬಂದು ತನ್ನ ಜನರಲ್ ಹೆಲ್ತ್ ಚೆಕಪ್ ಮಾಡಿದಾಗ ಅವರಿಗೆ ನಾವು ಆ ಟೆಸ್ಟಲ್ಲಿ ನೋಡುವಾಗ ಪ್ಯಾಪ್ಸ್ಮಿಯರ್ ಅಂತ ಒಂದು ಎಡಿಷನಲ್ ಫಾರ್ ಲೇಡೀಸ್ ಒಂದು ಟೆಸ್ಟ್ ಇರುತ್ತೆ. ಹೆಚ್ಚಾಗಿ ನಮ್ಮ ಮಹಿಳೆಯರು OPDಗೆ ಬಂದಾಗ ಹೇಳ್ತಾರೆ, ಬೇಡ ಡಾಕ್ಟರ್ ನಮ್ಗೆ ಪ್ಯಾಪ್ಸ್ಮಿಯರ್ ಬೇಡ, ಬೇರೆ ಎಲ್ಲ ಟೆಸ್ಟ್ ಮಾಡಿಸಿ ಅಂತ. ನಾನೇನು ರಿಕ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ಮಾಡಿಸಿ ದಯವಿಟ್ಟು. ಇಟ್ ಇಸ್ ಅ ಪೇನ್ಲೆಸ್ ಟೆಸ್ಟ್ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಇನ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್. ಮತ್ತು ಒಂದು ಬೇಸಿಕ್ ಟೆಸ್ಟ್, ಅದಕ್ಕೆ ನೀವು ಹೆದರ್ಕೊಂಡು ಏನಾದರೂ ಅದು ಸರ್ವೈಕಲ್ ಕ್ಯಾನ್ಸರನ್ನು ನಾವು ಮಿಸ್ ಮಾಡಿದರೆ ಅದರಷ್ಟು ಒಂದು ಬೇಸರದ ಸಂಗತಿ ಯಾವುದೂ ಇಲ್ಲ. ಯಾಕಂತ ಹೇಳಿದರೆ ಕ್ಯಾನ್ಸರ್ ಬಂದ ನಂತರ ಅದರ ಟ್ರೀಟ್ಮೆಂಟ್ ಪ್ರಾಸೆಸ್ಸೇ ಒಂದು ಸೋಷಿಯಲಿ, ಮೆಂಟಲಿ, ಫಿಸಿಕಲಿ ಇಟ್ ಈಸ್ ವೆರಿ ಸ್ಟ್ರೈನ್. ನಾಟ್ ಓನ್ಲಿ ಫಾರ್ ದಟ್ ಲೇಡಿ. ಒಂದು ಮಹಿಳೆಗೆ ಹುಷಾರಿಲ್ಲ ಅಂತ ಹೇಳಿದರೆ ಆ ಕುಟುಂಬನೇ ಸಫರ್ ಆಗುತ್ತೆ, ಮಕ್ಕಳು ಸಫರ್ ಆಗ್ತಾರೆ, ಅವರ ಮನೆಯವರು ಸಫರ್ ಆಗ್ತಾರೆ. ಸೊ ದಯವಿಟ್ಟು ಆ ಸ್ಟೇಜ್ಗೆ ಹೋಗೋದಕ್ಕಿಂತ ಒಂದು ಬೇಸಿಕ್ ಟೆಸ್ಟನ್ನು ಎಲ್ಲ ಮಹಿಳೆಯರು ಎಲ್ಲ ಆಸ್ಪತ್ರೆಯಲ್ಲಿ ಇದು ಅವೈಲೇಬಲ್ ಇದೆ. ಸೊ ಮಾಡಿಸ್ಕೊಂಡ್ರೆ ಸೊ ಬೇಸಿಕ್ ಹಂತದಲ್ಲೇ ಅದನ್ನು ಕ್ಯಾನ್ಸರನ್ನು ತಡೆಯಬಹುದು ಅಂತ ನಾನು ಹೇಳ್ತೇನೆ. ಮ್ಯಾಮ್, ಈಗ ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಯಾವಾಗ ಮತ್ತು ಯಾರೆಲ್ಲ ಮಾಡಿಸ್ಬೋದು ಅಂತ ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ಬೋದಾ? ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಹೆಚ್ಚಾಗಿ ನಾವು ಮ್ಯಾರಿಡ್ ವುಮನ್ನಲ್ಲಿ ಮಾಡ್ತೇವೆ. ಮ್ಯಾರಿಡ್ ವುಮನ್ನಲ್ಲಿ ಏನಾಗುತ್ತೆ, ನಾವು ಅವರಿಗೆ ಏನು ಹೇಳ್ತೇವೆ 30 ಇಯರ್ಸಿಂದ ಯೂಶಲಿ ಆ್ಯಸ್ ಸೂನ್ ಆಸ್ ದೆ ಗೆಟ್ ಮ್ಯಾರಿಡ್ ಮಾಡಿದರೆ ಬೆಸ್ಟ್. ಇಲ್ಲ ಅಂತ ಹೇಳಿದರೆ ಮಿನಿಮಮ್ ಅವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಒಂದು 25 ವರ್ಷಕ್ಕೆ ಅವರು 30 ವರ್ಷದಿಂದ ಪ್ರತಿ ವರ್ಷ ಮಾಡ್ಬೋದು. ಒಂದು 45-50 ವರ್ಷ ಇದಾದ ಮೇಲೆ ಅಥವಾ 60 ವರ್ಷ ಆದಮೇಲೆ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ. ಪ್ರತಿ ವರ್ಷ ಮಾಡುವಾಗ
ಪ್ಯಾಪ್ಸ್ಮಿಯರ್ ಇಸ್ ರಿಪೋರ್ಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ NILM ಅಂತ ಬರುತ್ತೆ. ಅದು ಕ್ಯಾನ್ಸರ್ ಇಲ್ಲ ಅಂತ ಅದನ್ನ ಸೂಚಿಸದೆ ನಾರ್ಮಲ್ ಸ್ಮಿಯರ್ ಅಂತ ಹೆಚ್ಚಾಗಿ ಬರುತ್ತೆ. ಅಂಥವರು 3 ವರ್ಷಕ್ಕೆ ಒಮ್ಮೆ ಮತ್ತೆ ಮಾಡ್ಕೊಳ್ಬೋದು. ಎಲ್ಲಿಯಾದರೂ ಒಂದು ಟೆಸ್ಟಲ್ಲಿ ಏನೋ ಒಂದು ಬಂದಿದೆ, ಡಿಸ್ಪ್ಲೇಸಿಯಾ ಅಥವಾ ಏನೋ ಒಂದು ಪ್ರೀ ಕ್ಯಾನ್ಸರಸ್ ಯಾವುದಾದ್ರೂ ಒಂದು ಅವ್ರು ಹೇಳ್ತಾರೆ HSIL ಹಾಗೆಲ್ಲ ರಿಪೋರ್ಟ್ ಬರುತ್ತೆ. ಹಾಗೆ ಬಂದರೆ ಅವರು ಪ್ರತಿ ವರ್ಷವೂ ಮಾಡಬೇಕು. ಮತ್ತು ಕೆಲವು ಸಲ ಪೆಥಾಲಜಿಸ್ಟ್, ನಮ್ಮದು ಇದು ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು, ನಾವು ಅದನ್ನು ತೆಗೆದು ಪೆಥಾಲಜಿ ಲ್ಯಾಬ್ ಅವರಿಗೆ ಕಳಿಸ್ತಾರೆ. ಅಲ್ಲಿ ತಜ್ಞ ವೈದ್ಯರು, ಪೆಥಾಲಜಿಸ್ಟ್ ಅಂತ ನಾವೇನು ಹೇಳ್ತೇವೆ, ಅವ್ರು ನಮಗೆ ಸೂಚನೆ ಕೆಲವು ಸಲ ಬರುತ್ತೆ, ಈ ಸರ್ವೈಕಲ್ ಸ್ಮಿಯರಲ್ಲಿ ಕ್ಯಾನ್ಸರ್ ಇರುವ ಡೌಟ್ ಇದೆ, ದಯವಿಟ್ಟು ಬಯಾಪ್ಸಿ ಮಾಡಿ ನಮಗೆ ಕಳಿಸಿ ಅಂತ. ಸೊ ಆ ಸ್ಟೇಜಲ್ಲಿ ನಾವು ಡೈರೆಕ್ಟ್ ವರ್ಷ ಪ್ಯಾಪ್ಸ್ಮಿಯರ್ ಒಂದು ಸಲ ಅದು ಡೌಟ್ ಇದೆ ಅಂತ ಬಂದಾಗ ಡೈರೆಕ್ಟ್ ನಾವು ಅದನ್ನು ಬಯಾಪ್ಸಿ ಮಾಡೋದೇ ಬೆಟರ್. ಇಲ್ಲ ನಾರ್ಮಲ್ಲೇ ಇದೆ ಅಂತ ಹೇಳಿದ್ರೆ 3 ವರ್ಷಕ್ಕೆ ಒಮ್ಮೆ ಅವರು 60 ವರ್ಷದ ನಂತರ ಮಾಡ್ಕೊಳ್ಬೋದು ಈ ಟೆಸ್ಟನ್ನು. ಮ್ಯಾಮ್, ಈಗ HPV ವ್ಯಾಕ್ಸಿನ್ ಅಂದ್ರೆ ಏನು, ಅದನ್ನು ಯಾರು ಯಾವಾಗ ತಗೊಳ್ಬೇಕು ಅಂತ ಹೇಳ್ತೀರಾ? HPV ವ್ಯಾಕ್ಸಿನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಲ್ ವ್ಯಾಕ್ಸಿನ್. ಸೊ ಇದನ್ನು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಭಾರತ ದೇಶದಲ್ಲಿ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ಹೆಮ್ಮೆಯ ವಿಷಯ. ನಮಗೆ ಸರ್ವವ್ಯಾಕ್ ಅಂತ ಅವೈಲೇಬಲ್ ಇದೆ, ಎಲ್ಲ ಉಡುಪಿಯ ಎಲ್ಲ ನಮ್ಮ ಆದರ್ಶ ಆಸ್ಪತ್ರೆಯಲ್ಲೂ ಇದು ಅವೈಲೇಬಲ್ ಇದೆ. ಸೊ ಇದನ್ನು ನಾವು ಹೇಗೆ ಕೊಡ್ತೇವೆ ಅಂತ ಹೇಳಿದರೆ 2 ಹಂತದಲ್ಲಿ ಕೊಡ್ಬೋದು. ಅವರು 15 ವರ್ಷದ ಒಳಗೆ, ಫಸ್ಟ್ ಋತುಮತಿ ಆದ ಒಂದು ಹೆಣ್ಣುಮಗಳು ಇರ್ಬೋದು, 9 ವರ್ಷದಿಂದ ಹಿಡಿದು 15 ವರ್ಷದ ತನಕ ಇದನ್ನು ನಾವು 2 ಡೋಸಲ್ಲಿ ಕೊಡ್ತೇವೆ. 15 ವರ್ಷ ಕಳೆದ ನಂತರ 3 ಡೋಸಲ್ಲಿ ಕೊಡ್ತೇವೆ. ಅದು 0, 3 and 6 ಅಂದರೆ ಅವರ ಶೆಡ್ಯೂಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇಂಜೆಕ್ಷನ್ ತಗೊಂಡ 2ನೇ ಮತ್ತು 6ನೇ ತಿಂಗಳಿಗೆ ಅದನ್ನು ತಗೊಳ್ಬೋದು. ಸೊ ಈ ಭಾರತ ದೇಶದಲ್ಲಿ ಬಿಟ್ಟು ಇನ್ನೂ ಹೊರಗಿನ ದೇಶದಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ಇದೀಗ ಒನ್ ಆಫ್ ದ ಏನು ಹೇಳ್ತೇವೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಆದದ್ರಿಂದ ಸೊ ಅದನ್ನು ಒಂಥರ ಮ್ಯಾಂಡೇಟ್ರಿ ಮಾಡಬೇಕು ಅಂತ ಒಂದು ಎಲ್ಲ ಕಡೆ ಸೂಚನೆ ಆಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಭಾರತ ದೇಶದಲ್ಲಿ ಅಥವಾ ನಮ್ಮ ಉಡುಪಿಯಲ್ಲಿ ಏನಿದೆ, ನಾವು ಅದನ್ನು ಪೇಮೆಂಟ್ ಮಾಡಿ ವ್ಯಾಕ್ಸಿನೇಷನ್ ತಗೊಳ್ತಾ ಇದ್ದೇವೆ. ಸರ್ವವ್ಯಾಕ್ ಅಂತ ಏನು ಬರ್ತಾ ಇದೆ ಅದು ತಗೊಳ್ತಾ ಇದ್ದೇವೆ. ಆದರೆ ಇನ್ನು ಮುಂಬರುವ ದಿನಗಳಲ್ಲಿ, ಬಿಕಾಸ್ ನಾನು ಫಸ್ಟಿಗೆ ಏನು ಸ್ಟ್ರೆಸ್ ಮಾಡಿದ್ದೇನೆ ಅಂತ ಹೇಳಿದರೆ, ಸರ್ವೈಕಲ್ ಕ್ಯಾನ್ಸರ್ ಮುಂಚೂಣಿಯಲ್ಲಿದೆ. ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ನಾವು ಕ್ಯಾನ್ಸರನ್ನು ನೋಡುವಾಗ ಸರ್ವೈಕಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರಿನ ನಂತರದ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಆಲೋಚನೆ ಏನಂತ ಹೇಳಿದರೆ, ಅಂಡರ್ ದ ನಾರ್ಮಲ್ ರೂಟೀನ್ ವ್ಯಾಕ್ಸಿನೇಷನ್, ಈ ನಮ್ಮ BCG DPT ಎಲ್ಲ ಕೊಡ್ತೇವಲ್ಲ ಮಕ್ಕಳಿಗೆ, ನಾವು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಗೌರ್ಮೆಂಟಿಂದ ಬರುವಂಥದ್ದು. ಸೊ ಒಂದು ಕೂಗು ಏನು ಕೇಳ್ತಾ ಇದೆ ಅಂತ ಹೇಳಿದರೆ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನನ್ನು ಕೂಡ ಅದನ್ನು ಮ್ಯಾಂಡೇಟ್ರಿ ಮಾಡಿಬಿಡಿ. ಅದು ಯಾಕಂತ ಹೇಳಿದರೆ ಭಾರತ ಹೈ ರಿಸ್ಕಲ್ಲಿದೆ. ಆಲ್ರೆಡಿ ಸೌತ್ ಈಸ್ಟ್ ಏಷ್ಯಾ ರೀಜನ್ ತೆಗೊಳ್ಳುವಾಗ ನಮ್ಮ ಭಾರತ 65% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದು ಒಂದು ಚಿಂತಾಜನಕ ವಿಷಯವಾಗಿದೆ. ಯಾಕಂತ ಹೇಳಿದರೆ ಸರ್ವೈಕಲ್ ಕ್ಯಾನ್ಸರ್ ಸೌತ್ ಈಸ್ಟ್ ಏಷ್ಯನ್ ರೀಜನಲ್ಲಿ ತುಂಬ ಮುಂಚೂಣಿಯಲ್ಲಿದೆ. ಅದರಲ್ಲೂ ನಮ್ಮ ಭಾರತ ದೇಶ ತುಂಬ ಮುಂಚೂಣಿಯಲ್ಲಿದೆ. 65% ಟೋಟಲ್ ಆಫ್ ಕ್ಯಾನ್ಸರ್ ಇದನ್ನು ಬರ್ಡನನ್ನು ಭಾರತ ದೇಶವೇ ತಗೊಳ್ತಾ ಇದೆ. ಅದರಲ್ಲೂ ಸಹ ಪ್ರತಿ ವರ್ಷ ನಾವೊಂದು 60,000 ಮಹಿಳೆಯನ್ನು ಕಳ್ಕೊಳ್ತಾ ಇದ್ದೇವೆ ಈ ಕ್ಯಾನ್ಸರಿಂದ. ಸೊ ಇಷ್ಟು ಬರ್ಡನ್ ಇರುವಾಗ ಒಂದು ಪ್ರಿವೆನ್ಷನ್ನಿಗೆ ಒಂದು ವ್ಯಾಕ್ಸಿನ್ ಇದೆ ಅಂತ ಹೇಳುವಾಗ ಭಾರತ ಸರ್ಕಾರವು ಏನು ಮಾಡ್ತಾ ಇದೆ, ಅದನ್ನು ಮುಂದೆ ಬರುವ ದಿನಗಳಲ್ಲಿ ಅದನ್ನು ಫ್ರೀಯಾಗಿ ಅಂಡರ್ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಸ್ಕೀಮನ್ನು ಕೊಡುವ ಹಾಗೆ ಅದೊಂದು ಸೌಲಭ್ಯ ಮಾಡ್ತಾ ಇದೆ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, HPV ಇನ್ಫೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ. ಮಹಿಳೆಯರಲ್ಲಿ ಮಾತ್ರ ಅಲ್ಲ, ಇದು ಗಂಡಸರಲ್ಲೂ ಸಹ HPV ಇನ್ಫೆಕ್ಷನ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಇಟ್ ಈಸ್ ಓನ್ಲಿ ಫಾರ್ ಲೇಡೀಸ್ ಅಂತ. ಪಾಶ್ಚಾತ್ಯ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ಬಾಯ್ಸಿಗೂ ಸಹ ಕೊಡ್ತಾ ಇದ್ದಾರೆ. ಇಟ್ಸ್ ನಾಟ್ ಓನ್ಲಿ ಗರ್ಲ್ಸ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್ರಿ. ಇನ್ನು ಕೆಲವು ಕಂಟ್ರೀಸಲ್ಲಿ ಅದು ಮ್ಯಾಂಡೇಟ್ರಿಯೂ ಮಾಡಿದೆ. ಸೊ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲೂ ಕೂಡ ಅದು ಆಗುತ್ತೆ ಅಂತ ನಂದೊಂದು ಆಶೆ ಇದೆ. ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಮ್ಯಾಮ್, ಈಗ ವ್ಯಾಕ್ಸಿನ್ ತಗೊಂಡ್ರೆ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಮಾಡುವಂಥ ಅಗತ್ಯ ಇದೆಯಾ? ಓಕೆ, ವ್ಯಾಕ್ಸಿನ್ ಅಂತ ಹೇಳುವಂಥದ್ದು ಇಟ್ ಈಸ್ ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಟು ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ಬಟ್ ಏನಾಗಿದೆ ಅಂತ ಹೇಳಿದರೆ, ವ್ಯಾಕ್ಸಿನೇಷನ್ ಅಂತ ಹೇಳುವಂಥದ್ದು HPVಯ ಎಲ್ಲ ಪ್ರಭೇದಗಳನ್ನು ತಡೆಯುವುದಿಲ್ಲ.
ಕೆಲವು ಸಲ ಕೆಲವೊಂದು ಸಂದರ್ಭದಲ್ಲಿ ಅವರದ್ದು ಇಮ್ಯುನೋ ಕಾಂಪ್ರಮೈಸ್ಡ್ ಆದಾಗ ಅದು ಎಚ್ಚೆತ್ತುಕೊಳ್ಳುವ ಚಾನ್ಸ್ ಇದೆ. ಮತ್ತೆ HPV ವ್ಯಾಕ್ಸಿನೇಷನ್ ಮಾಡಿದ್ರೂ ಕೂಡ ಇನ್ಫೆಕ್ಷನ್ ಆಗುವ ಚಾನ್ಸ್ ಇದೆ. ಬೇರೆ ಪ್ರಭೇದಗಳಿಂದ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಆಗುವ ಸಂದರ್ಭ ಇರುವುದರಿಂದ ಎಲ್ಲ ಮಹಿಳೆಯರು ಇಟ್ ಈಸ್ ಅ ಪ್ಲಸ್. ನೀವು ಬರೀ ಪ್ರಿವೆನ್ಷನ್ ಮಾಡಿ ಒಂದು ಸ್ಕ್ರೀನಿಂಗ್ ಟೆಸ್ಟಿಗೆ ಹೆದರಿ ಕೂತ್ರೆ ಒಂದು ವೇಳೆ ಅದು ಕ್ಯಾನ್ಸರಿಗೆ ತಿರುಗಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ಯು ಮೈಟ್ ಹ್ಯಾವ್ ಟೇಕನ್ ಯುವರ್ ವ್ಯಾಕ್ಸಿನೇಷನ್ ಬೈ ದಿ ಏಜ್ ಆಫ್ 9 years 15 years ಒಳಗೆ 2 ಆಗಿದೆಯಪ್ಪ, ನಾನಿನ್ನು ಸುಮ್ಮನೆ ಕೂತ್ಕೊಳ್ತೇನೆ ಅಂದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಕ್ರೀನಿಂಗ್ ಟೆಸ್ಟನ್ನು ಎಲ್ಲ ಮಹಿಳೆಯು ಮಾಡಲೇಬೇಕು. ಪ್ಯಾಪ್ಸ್ಮಿಯರ್ ವಿತ್ HPV ವ್ಯಾಕ್ಸಿನೇಷನ್ ಅದು ಡಬಲ್ ಬೆನಿಫಿಟ್ ಇದೆ ಒಂದು ಮಹಿಳೆಗೆ. ಯಾಕಂತ ಹೇಳಿದ್ರೆ ಒಂದು ಪ್ರಿವೆನ್ಷನ್ನು ಆಗಿದೆ, ಎಲ್ಲಿಯೂ ಪ್ರೀ ಕ್ಯಾನ್ಸರ್ ಬರುವ ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಅದನ್ನು ಕಂಡು ಹಿಡಿದ್ರೆ ಅಂಥ ಮಹಿಳೆಯು ಕ್ಯಾನ್ಸರಿಗೆ ತುತ್ತಾಗದಿದ್ದಾಗೆ ನಾವು ನೋಡ್ಬೋದು. ಹಾಗಾಗಿ ಪ್ಯಾಪ್ಸ್ಮಿಯರ್ ಅಗತ್ಯವಾಗಿ ಮಾಡಲೇಬೇಕು. HPV ವ್ಯಾಕ್ಸಿನೇಷನ್ ತಗೊಂಡ ತಕ್ಷಣ ಒಂದು ಸ್ಕ್ರೀನಿಂಗನ್ನು ನಾವು ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಹಿಳೆಯು, ನಾನು ಆಲ್ರೆಡಿ ಶೆಡ್ಯೂಲ್ ಹೇಳಿದ್ದೇನೆ, ಪ್ಯಾಪ್ಸ್ಮಿಯರಿಗೆ ಹೇಳಿದ್ದೇನೆ, ನಮ್ಮ HPV ವ್ಯಾಕ್ಸಿನೇಷನ್ ಹೇಗೆ ನಾವು ಹೇಳಿದ್ದೇವೆ, ಪ್ಯಾಪ್ಸ್ಮಿಯರನ್ನು ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಒಂದು ಮಹಿಳೆಯು ಅಗತ್ಯವಾಗಿ ಮಾಡಿದರೆ ಒಳ್ಳೆಯದು. ಮೇಡಮ್, ಈಗ ನೀವು ಹೇಳಿದ್ರಿ ಒಬ್ಬ ರೋಗಿಗೆ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಅಂದ ಮೇಲೆ ಮುಂದಿನ ದಾರಿ ಏನು, ಅಂದರೆ ಅದನ್ನು ಹೇಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೋದಾ? ಓಕೆ, ಒಂದು ಮಹಿಳೆಯು ನಾವೆಲ್ಲ ಇದನ್ನು ಟ್ರೀಟ್ಮೆಂಟ್ ಇದು ಪ್ರೀ ಕ್ಯಾನ್ಸರ್ ಸ್ಟೇಜನ್ನು ದಾಟಿ ಸರ್ವೈಕಲ್ ಕ್ಯಾನ್ಸರೇ ಪೂರ್ಣ ರೂಪದಲ್ಲಿ ಬಂದಿದೆ, ಸಿಂಪ್ಟಮ್ಸ್ ಬಂದು ಬಿಟ್ಟಿದೆ, ಅವರಿಗೆ ಇನ್ನು ಕ್ಯಾನ್ಸರ್ ಅಂತ ನಾವು ಬಯಾಪ್ಸಿಯ ಮೂಲಕ, ಈಗ ಪ್ಯಾಪ್ಸ್ಮಿಯರ್ ಆಗಿದೆ, ಒಂದು ಹುಣ್ಣಾಗಿ ಆಲ್ರೆಡಿ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗಿದೆ ಅಂತ ಹೇಳುವಾಗ ಡಿಟೆಕ್ಷನ್ ಸರ್ವೈಕಲ್ ಬಯಾಪ್ಸಿಯಿಂದ ನಾವು ಕಂಡು ಹಿಡಿತೇವೆ ಯಾವ ಟೈಪ್ ಇದು ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ ಮೇಲೆ ಅದು ಅಲ್ಲಿಗೆ ನಿಲ್ಲುವುದಿಲ್ಲ. ಅಲ್ಲಿಂದ ನಮಗೆ ಬೇರೆ ಕಡೆ ಏನಾದರೂ ಹರಡಿದೆಯಾ, ಸ್ಟೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕ್ಯಾನ್ಸರಿಗೂ ಸಹ ಎಲ್ಲಿ ತನಕ ಹರಡಿದೆ, ಅದರ ಮಟ್ಟ ಎಷ್ಟು, ಮತ್ತು ಅದಕ್ಕೆ ಸ್ಟೇಜ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಹ ಚೇಂಜ್ ಆಗ್ತಾ ಹೋಗ್ತದೆ. ಸ್ಟೇಜ್ 1 and 2 ಅಂತ ಹೇಳುವಾಗ ಸ್ಟೇಜಿಂಗ್ ಮಾಡಲಿಕ್ಕೆ ನಮಗೆ ಎಕ್ಸ್ರೇ ಬೇಕು, CT ಸ್ಕ್ಯಾನ್ ಬೇಕು, ಅಲ್ಟ್ರಾಸೌಂಡ್ ಬೇಕು. ಅಲ್ಟ್ರಾಸೌಂಡ್ ಏನು ತೋರಿಸ್ತದೆ ಅಂತ ಹೇಳಿದ್ರೆ ಎಲ್ಲಿ ತನಕ ಇದು ಕ್ಯಾನ್ಸರ್ ಇದೆ ಅಂತ. ಸ್ಟೇಜಿಂಗ್ ಮಾಡಲಿಕ್ಕೆ CT ಮತ್ತು ನಾವು ಎಕ್ಸ್ರೇ ಅಂದರೆ ದೂರದ ಇದಕ್ಕೆ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಅಂತ, ಮೆಟಾಸ್ಟೆಸಿಸ್ ಅಂತ ನಾವು ಏನು ಹೇಳ್ತೇವೆ, ಸ್ಟೇಜ್ 3, 4 ಲೆವೆಲ್ಗೆ ಹೋದಾಗ ಲಂಗ್ಸಿಗೆ ಏನಾದರೂ ಹೋಗಿದೆಯಾ, ಬೆನ್ನೆಲುಬಿಗೆ ಏನಾದರೂ ಹೋಗಿದೆಯಾ ಅಂತ ನೋಡುವಂಥದ್ದು. CT ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಅದು ಎದುರಿನ ಮೂತ್ರಕೋಶಕ್ಕೆ ಹಾಗೂ ಹಿಂದಿನ ಮೋಷನ್ ಜಾಗಕ್ಕೆ ಏನಾದರೂ ಹರಡಿದೆ ಅಂತ ನೋಡುವಂಥದ್ದು, ಮತ್ತು ಅಕ್ಕಪಕ್ಕದ ಏನು ಲಿಗಮೆಂಟ್ಸ್ ಇದೆ, ಯೂಟ್ರಸ್ ಇದೆ, ಅದಕ್ಕೆಲ್ಲ ಹರಡಿದೆ ಅಂತ ನೋಡುವಂಥದ್ದು. ಇಂಥ ಎಲ್ಲ ಟೆಸ್ಟ್ಗಳಲ್ಲಿ ನಾವು ಮಾಡಿ ಇದಕ್ಕೊಂದು ಸ್ಟೇಜಿಂಗ್ ಕೊಡ್ತೇವೆ. ಪ್ರತಿಯೊಂದು ಸ್ಟೇಜ್ಗೂ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಸ್ಟೇಜ್ 1 ಮತ್ತು ಅರ್ಲಿ ಸ್ಟೇಜ್ 2 ಅಲ್ಲಿ ಏನು ಇದು ಸೀಮಿತವಾಗಿದೆ, ಗರ್ಭಕೋಶಕ್ಕೆ ಸೀಮಿತವಾದ್ದರಿಂದ ಅದನ್ನು ಗರ್ಭಕೋಶವನ್ನೇ ನಾವು ಸರ್ವಿಕ್ಸ್ ವಿತ್ ಗರ್ಭಕೋಶ ಟೋಟಲ್ ಹಿಸ್ಟೆಕ್ಟಮಿ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿ, ಅದರೊಟ್ಟಿಗೆ ಏನಾದರೂ ಲಿಂಫ್ ನೋಟ್ಸ್ ಏನಾದರೂ ಇದ್ದರೆ ಅದನ್ನು ಬಯಾಪ್ಸಿ ಮಾಡಿದ ನಂತರ ಅದಕ್ಕೆ ಅದು ಫೈನಲ್ ರಿಪೋರ್ಟ್ ಬಂದು ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದ ನಂತರ ಆ ಲೋಕಲ್ ಏರಿಯಾಕ್ಕೆ, ಆ ಗರ್ಭ ಕೋಶದ ಜಾಗಕ್ಕೆ ನಾವು ರೇಡಿಯೇಷನನ್ನು ಕೊಡುವಂಥದ್ದು. ಕೀಮೋ ಅದು ಕ್ಯಾನ್ಸರಿನ ವಿಧಗಳಲ್ಲಿ ಏನಾದರೂ ಕೀಮೋ ಸೆನ್ಸಿಟಿವ್ ಕ್ಯಾನ್ಸರ್ ಏನಾದರೂ ಇದ್ದರೆ ಅದಕ್ಕೆ ಕೀಮೋಥೆರಪಿ ಬೇಕಾಗತ್ತೆ. ಮುಂದಿನ ಸ್ಟೇಜ್ಗಳಲ್ಲಿ 3ನೇ 4ನೇ ಸ್ಟೇಜ್ಗೆ ಹೋದಾಗ ಬರೀ ಗರ್ಭಕೋಶ ತೆಗೆದು ಏನೂ ಪ್ರಯೋಜನ ಆಗಿರೋದಿಲ್ಲ, ಯಾಕಂದರೆ ಅದು ಆಲ್ರೆಡಿ ಹರಡಿರುತ್ತೆ. ಆವಾಗ ಸೈಟು ರಿಡಕ್ಷನ್ ಅಂತ ನಾವು ಮಾಡ್ತೇವೆ. ಏನು ಮಾಡ್ತೇವೆ, ಫಸ್ಟು ರೇಡಿಯೇಷನನ್ನು ಕೊಟ್ಟು ಬ್ರ್ಯಾಕಿ ಥೆರಪಿ ಹೇಳ್ತೇವೆ, ಅಂದರೆ ವಜನದ ಒಳಗೆ ಒಂದು ರೇಡಿಯೇಷನ್ ಕೊಡುವಂಥದ್ದು ಏನಿದೆ ಅದನ್ನು ಕೊಟ್ಟು ಆ ಕ್ಯಾನ್ಸರ್ ಸೆಲ್ಸನ್ನು ಕಡಿಮೆ ಮಾಡಿ ಮತ್ತೆ ಅದನ್ನು ಬೇಕಾದರೆ ಗರ್ಭಕೋಶವನ್ನು ತೆಗೆದುಕೊಡ್ಬೋದು. ಅಡ್ವಾನ್ಸ್ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಹೇಳ್ತೇವೆ. ಎಲ್ಲ ಕಡೆ ಹರಡಿ ಆಗಿದೆ ಅಂತ ಹೇಳಿ ಒಂದು ಪೇಷಂಟ್ ಆಲ್ರೆಡಿ ಕಿಡ್ನಿ ಫೇಲಿಯರು, ಲಿವರ್ ಫೇಲಿಯರು ಅಲ್ಲಿಗೆಲ್ಲ ಹರಡಿ ಬಂದಿದ್ರೆ, ಮೆಟಾಸ್ಟೇಟಿಕ್ ಸ್ಟೇಜಲ್ಲಿ ಬಂದಿದ್ರೆ ಅವರಿಗೆ ತದಮಟ್ಟದಲ್ಲಿ ಅವರ ಜೀವನ ಪ್ರತಿದಿನ ನೋವಲ್ಲಿ ಕಳೆಯೋದಕ್ಕಿಂತ ಅವರ ನೋವಿಗೆ ಒಂದು ಪ್ಯಾಲಿಯೇಷನ್ ಅಂತ ಹೇಳಿದರೆ ಅದು ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ನೋವನ್ನು ಕಡಿಮೆ ಮಾಡೋದು, ಮೂತ್ರ ಹೋಗೋದಿದ್ರೆ ಮೂತ್ರಕ್ಕೆ ಒಂದು ದಾರಿ ಮಾಡಿಕೊಡೋದು, ಅಂದರೆ ಕೆಥೆಟರ್ ಹಾಕೋದಿರ್ಬೋದು, ಮೋಷನ್ ಪಾಸ್ ಆಗ್ತಾ ಇಲ್ಲ ಅಂದರೆ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟು 4th ಸ್ಟೇಜಲ್ಲಿ ನಾವು ಅದನ್ನು ಇದು ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಬಟ್ ಕಂಪ್ಲೀಟ್ ಕ್ಯೂರ್ ಅಂತ ಸ್ಟೇಜ್ 3 and 4 ಅಲ್ಲಿ ಕಂಪ್ಲೀಟ್ ಕ್ಯೂರ್ ಆಗುವಂಥದ್ದು ಅದು ಆಲ್ರೆಡಿ ಸ್ಪ್ರೆಡ್ ಆದ ಕಾರಣ
ತೀರಾ ಕಡಿಮೆ ಅದು ಹೇಳ್ತೇವೆ ನಾವು. ಮ್ಯಾಮ್, ಕೊನೆಯದಾಗಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಹೇಗೆ ತಡೆಗಟ್ಟಬಹುದು ಅಂತ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳ್ಬೋದಾ? ಎಸ್, ನಾನು ಫಸ್ಟ್ ಈ ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತಲ್ಲಿ ನಮ್ಮ ಆದರ್ಶ ಆಸ್ಪತ್ರೆ ವತಿಯಿಂದ ನಾವು ಈ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಏನಿದೆ ಅಂತ, ಪ್ರತಿಯೊಂದು ಮಹಿಳೆಯು ಈ ಗರ್ಭಕಂಠದ ಕ್ಯಾನ್ಸರ್ ವಿಷಯದಲ್ಲಿ ಸಿಂಪ್ಟಮ್ಸ್ ಇರ್ಬೋದು, ಅಂದರೆ ಬಿಳಿಮುಟ್ಟಿನ ವಿಷಯ ಇರ್ಬೋದು, ಪ್ರಿವೆಂಟಿವ್ ಏನು ವ್ಯಾಕ್ಸಿನೇಷನ್ ವಿಷಯ ಇರ್ಬೋದು, ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅವರ ಜೀವನ ಶೈಲಿಯಲ್ಲಿ ಫಸ್ಟ್ ನಾನು ಹೇಳ್ತೇನೆ ನ್ಯೂಟ್ರಿಷಿಯಸ್ ಫುಡ್ ಡಯಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡಯಟಲ್ಲಿ ಬಾಡಿಯ ಇಮ್ಯುನಿಟಿ ಪವರ್ ಜಾಸ್ತಿ ಆಗುವಂಥ ಫುಡ್ಡನ್ನು ಅವರು ತಗೊಳ್ಳುವಾಗ ಸೊಪ್ಪು ಇರ್ಬೋದು, ತರಕಾರಿ, ಫ್ರೂಟ್ಸ್ ಇರ್ಬೋದು, ಸೀಮಿತವಾದ ನಾನ್ ವೆಜ್ ಅವರು ಮಾಡುವ ರೀತಿಯಲ್ಲಿ ಉಂಟು. ನಮ್ಮ ಹತ್ರ ಕೇಳ್ತಾರೆ ನಾನ್ ವೆಜ್ ತಿಂದವರಿಗೆಲ್ಲ ಇದು ಬರುತ್ತಾ, ಕ್ಯಾನ್ಸರ್ ಬರುತ್ತಾ? ಇಲ್ಲ. ಸೊ ಮಾಡುವ ರೀತಿಯಲ್ಲಿ ಉಂಟು. ಪಾಶ್ಚಾತ್ಯ ಫುಡ್ಸ್ ಇರ್ಬೋದು, ನಮ್ಮ ಹೊರಗಿನ ಏನು ನಾವು ಬೇಕ್ರಿ ಐಟಮ್ಸ್ ಇರ್ಬೋದು, ಅದೆಲ್ಲ ಅದರಲ್ಲಿ ನ್ಯೂಟ್ರಿಷಸ್ ವ್ಯಾಲ್ಯೂವೇ ಇಲ್ಲ. ಸೊ ಆ ಫುಡ್ಗಳನ್ನು ಕಡಿಮೆ ಮಾಡಿ ನಮ್ಮ ಮನೆಯಲ್ಲೇ ಮಾಡುವಂಥ ಸಿಗುವಂಥ ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅದನ್ನು ತಿಂದು ನಮ್ಮ ಇಮ್ಯುನಿಟಿ, ಫಸ್ಟ್ ಆಫ್ ಆಲ್ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಇರ್ಬೋದು, ಬೇರೆ ರೀತಿಯ ರಕ್ತಹೀನತೆ ಬರದಿದ್ದಾಗೆ ತಡ್ಕೊಳ್ಬೇಕು. ಮುಟ್ಟಂತ ಹೇಳುವಂಥದ್ದು ಸಾಮಾನ್ಯ, ಎಲ್ಲ ಮಹಿಳೆಗೆ ಪ್ರತಿ ತಿಂಗಳು ಮುಟ್ಟ ಆಗಿಯೇ ಆಗ್ತದೆ. ಬಟ್ ಆವಾಗ ಸಹ ಅವರ ಬಾಡಿಯಲ್ಲಿ ರಕ್ತಹೀನತೆ ಕಂಡು ಬರಬಾರ್ದು. ಸೊ ಇನ್ಫೆಕ್ಷನನ್ನು ಏನಾದರೂ ಇನ್ಫೆಕ್ಷನ್ ಆದರೆ, ಬಿಳಿ ಮುಟ್ಟಾದರೆ ಅದಕ್ಕೆ ತತ್ಕ್ಷಣವಾಗಿ ತಜ್ಞ ವೈದ್ಯರಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳೋದು ಇರ್ಬೋದು. ಪ್ರತಿಯೊಂದು ಹೆಲ್ತ್ ಚೆಕಪ್ಪಲ್ಲಿ ಪ್ಯಾಪ್ಸ್ಮಿಯರನ್ನು ಅವರು ಅವರ ಹಕ್ಕಂತ ಎಣಿಸಿ ತಜ್ಞ ವೈದ್ಯರಲ್ಲಿ ಅದನ್ನು ಮಾಡಿಸ್ಕೊಂಡು, ಅದಕ್ಕೆ ಒಂದು ಏನಾದರೂ ಟ್ರೀಟ್ಮೆಂಟ್ ಬೇಕಿದ್ರೆ, ಅಬ್ನಾರ್ಮಲ್ ಅಂತ ಬಂದರೆ ಹೆದರಿಕೆಯ ವಿಷಯ ಅಲ್ಲ, ತಜ್ಞ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡಿ ಈ ಕ್ಯಾನ್ಸರ್ ಅನ್ನುವ ಮಹಾಮಾರಿ ಬರದಿದ್ದಾಗೆ ತಡಿಬೋದು ಅಂತ ನಾನು ಕಿವಿ ಮಾತನ್ನು ಹೇಳ್ತೇನೆ. ಮ್ಯಾಮ್, ಕೊನೆಯದಾಗಿ ಆದರ್ಶ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಕಂಡುಹಿಡಲಿಕ್ಕೆ ಯಾವುದೆಲ್ಲ ಪರೀಕ್ಷೆಗಳಿವೆ ಹಾಗೂ ನಿಮಗೆ OPDಯಲ್ಲಿ ಸಂದರ್ಶನದ ಸಮಯವನ್ನ ವೀಕ್ಷಕರಿಗೆ ಹೇಳ್ಬೋದಾ? ಹೌದು, ನಾನು ಡಾಕ್ಟರ್ ರಂಜಿತಾ ಎಸ್ ನಾಯಕ್ ನಮ್ಮ ಗೈನಕ್ OPDಯಲ್ಲಿ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ ಸೋಮವಾರದಿಂದ ಶನಿವಾರ ಅವೈಲೇಬಲ್ ಇರ್ತೇನೆ. ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ನಾನು ಫಸ್ಟಿಂದ ಹೇಳಿದ ಹಾಗೆ ಪ್ಯಾಪ್ಸ್ಮಿಯರ್ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಸರ್ವೈಕಲ್ ಬಯಾಪ್ಸಿಯು ನಾವು ಮಾಡ್ತೇವೆ. ಗರ್ಭಕೋಶದ ಆಪರೇಷನ್ ಹಿಸ್ಟೆಕ್ಟಮಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಒಂದು ವೇಳೆ ಅದು ಕ್ಯಾನ್ಸರ್ ಅಂತ ಬಂದರೆ ತಜ್ಞ ವೈದ್ಯರು, ಆಂಕಾಲಜಿಸ್ಟ್ ಇದ್ದಾರೆ ನಮ್ಮಲ್ಲಿ, ಆಂಕೋ ಸರ್ಜನು ಇದ್ದಾರೆ. ಸೊ ಆಂಕೋ ಸರ್ಜನ್ ಒಟ್ಟಿಗೆ ಅದು ಕ್ಯಾನ್ಸರ್ ಅಂತ, ಗರ್ಭಕಂಠದ ಕ್ಯಾನ್ಸರೇ ಅಂತ ಬಂದರೆ ಸೊ ಅವರೊಟ್ಟಿಗೆ ನಾವು ಕೂಡಿ ಒಂದು ಸರ್ಜರಿಯನ್ನು ಮಾಡುವ ಒಂದು ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿದೆ. ತದನಂತರ ಕೀಮೋ ಏನಾದರೂ ಇದ್ದರೆ, ರೇಡಿಯೇಷನಿಗೆ ಏನಾದರೂ ಇದ್ದರೆ ಆಂಕಾಲಜಿಸ್ಟ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದ್ದಾರೆ. ಸೊ ಇದೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇರುವಂಥ ಈ ಗರ್ಭಕಂಠದ ಕ್ಯಾನ್ಸರಿಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಗರ್ಭಕೋಶದ ಯಾವುದಾದ್ರೂ ಸಮಸ್ಯೆಗೆ ಇರ್ಬೋದು, ಇದೆಲ್ಲವೂ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಅವೈಲೇಬಲ್ ಇದೆ ಅಂತ ನಾನು ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಗರ್ಭಕಂಠದ ಕ್ಯಾನ್ಸರ್ ಅಂದ್ರೇನು, HPV ವ್ಯಾಕ್ಸಿನೇಷನ್, ಅದರ ಜೊತೆಗೆ ಪ್ಯಾಪ್ಸ್ಮಿಯರ್ ಟೆಸ್ಟ್ನ ಬಗ್ಗೆ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಮೇಡಮ್ ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.